ಒಂದು ಪರಿಸ್ಥಿತಿಯಲ್ಲೇ ಏನಿಲ್ಲ. ಈಗ ಪರಿಸ್ಥಿತಿ ಹೆಂಗ್ ಸರ್, ಒಬ್ಬ ರೈತ 4 ಎಕರೆ ಜಮೀನ್ ಇತ್ತ ಅಂದ್ರೆ ಅವನು ಸಾಲ ಮಾಡಿ ಟ್ರ್ಯಾಕ್ಟರ್ ತರ್ತಾನೆ. ಆ ಟ್ರ್ಯಾಕ್ಟರ್ ಸಾಲ ತೀರ್ಸಲಕ್ ಹೊಲ ಮಾರ್ಬೇಕು. ಮುಂದಿನ ಪರಿಸ್ಥಿತಿ ಅದೇ. ನಮ್ಮ ಮನೆಯಲ್ಲಿ 2 ಎತ್ತುಗಳು ಇತ್ತಂದ್ರ ಅಷ್ಟು ಆರ್ಥಿಕವಾಗಿ ಹೊರೆ ಆಗಂಗಿಲ್ಲ. ನಮಗ್ ಬೇಕಾದಂತ ಭೂಮಿಗೆ ಬೇಕಾದಂತ ಸುಮಾರು ಕಾರ್ಯಕ್ರಮಗಳನ್ನು ಈಗ ಮಾಡ್ತಾ ಬಂದು ಈ ಮುಂದಿನ ಒಂದು ದಿನಗಳಲ್ಲಿ ನಮ್ಮ ಗ್ರಾಮ ನಮ್ಮ ನಂದಿ ಸಂಪತ್ತು ಅನ್ನುವಂತಹ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಜನಜಾಗೃತಿಯನ್ನು ಮೂಡಿಸ್ತಾ ಇರುವಂತದ್ದು. ಅಂದ್ರೆ ಮುಂಬರುವಂತಹ ಗ್ರಾಮ ಪಂಚಾಯತಿಯ ಚುನಾವಣೆಯ ಮುಖ್ಯ ವಿಷಯ ಈ ಒಂದು ನಂದಿ ಸಂಪತ್ತನ್ನೇ ಉಳಿಸೋದಾಗಿತ್ತು ಅಂತಂದ್ರೆ ಗ್ರಾಮದಲ್ಲಿ ಈ ಜೋಡೆತ್ತಿನ ಕೃಷಿಕರನ್ನ ನಾವು ಉಳಿಸಲೇಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಇನ್ನು 10ನೇ ಅಂಶ ಏನು ಅಂತಂದ್ರೆ ಸ್ಪಷ್ಟ ಆಯ್ತು. ಹಾಗಿದ್ರೆ ಗ್ರಾಮದ ಭವಿಷ್ಯ ಅದ್ರ ಮ್ಯಾಗ ನಿಂತರೂ ಕೂಡ ಇವತ್ತು ಗ್ರಾಮದ ನಂದಿ ಸಂಪತ್ತೇ ನಶಿಸಿ ಹೋಗ್ತಾ ಇದೆ. ಅಂದ್ರೆ ಕಸಾಯಿಖಾನೆಗೆ ಹೋಗುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಯಾಕಾಯ್ತು ಅಂದ್ರೆ ರೈತರು ಈ ಜೋಡೆತ್ತಿನ ಕೃಷಿಯನ್ನ ಯಾಕೆ ತೆಗೆಸ್ತಾ ಇದ್ದಾರೆ ಅನ್ನುವಂಥದಕ್ಕೆ ನಾವು ಮೂಲ ಕಾರಣ ಏನು ಅನ್ನೋದು ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ತಮಗೂ ಕೇಳಿದ್ರು, ಎಲ್ಲರಿಗೂ ಏನಾಗ್ತದೆ ಬೇರೆ. ಎಲ್ಲರಿಗೂ ನಮಸ್ಕಾರಗಳು. ನಂದಿ ಕೂಗು ಅನ್ನುವಂತಹ ಅಭಿಯಾನವನ್ನ ಕೃಷಿ ಪದವೀಧರರು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಪ್ರೇರಣೆಯಿಂದ, ಅವರ ಒಂದು ಜನ್ಮಸ್ಥಳದಿಂದ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ಪ್ರತಿ ಗ್ರಾಮಗಳಲ್ಲಿ ನಂದಿ ಸಂಪತ್ತು ಹೆಚ್ಚಿಗಾಗಬೇಕು ಅನ್ನೋದು. ನಮ್ಗೆ ಈಗಾಗಲೇ ತಿಳಿದಿರುವ ಹಾಗೆ ಪ್ರತಿ ಗ್ರಾಮಗಳಲ್ಲಿನೂ ಕೂಡ ಈ ನಂದಿ ಸಂಪತ್ತು ಕ್ಷೀಣಿಸ್ತಾ ಇರುವಂತದ್ದು. ಕಳೆದ ಒಂದು 20 ವರ್ಷಗಳಲ್ಲಿ 80% ನಂದಿ ಸಂಪತ್ತು ಗ್ರಾಮಗಳಲ್ಲಿ ಕ್ಷೀಣಿಸ್ತಾ ಇರುವಂತದ್ದು. ಆ ಒಂದು ಕಾರಣಕ್ಕಾಗಿ ಸುಮಾರು ಕಾರ್ಯಕ್ರಮಗಳನ್ನು ಈಗ ಮಾಡ್ತಾ ಬಂದು ಈ ಮುಂದಿನ ಒಂದು ದಿನಗಳಲ್ಲಿ ನಮ್ಮ ಗ್ರಾಮ ನಮ್ಮ ನಂದಿ ಸಂಪತ್ತು ಅನ್ನುವಂತಹ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಜನಜಾಗೃತಿಯನ್ನು ಮೂಡಿಸ್ತಾ ಇರುವಂತದ್ದು. ಅಂದ್ರೆ ಮುಂಬರುವಂತಹ ಗ್ರಾಮ ಪಂಚಾಯತಿಯ ಚುನಾವಣೆಯ ಮುಖ್ಯ ವಿಷಯ ಈ ಒಂದು ನಂದಿ ಸಂಪತ್ತನ್ನೇ ಉಳಿಸೋದಾಗ್ಬೇಕು ಅಂತ. ಅಂದ್ರೆ ಯಾರು ಈ ನಂದಿ ಸಂಪತ್ತನ್ನ ನಮ್ಮ ಗ್ರಾಮದಲ್ಲಿ ಹೆಚ್ಚಿಗೆ ಮಾಡ್ತೀನಿ ಅನ್ನುವಂತ ಒಂದು ಸ್ಪಷ್ಟತೆಯನ್ನ ನೀಡ್ತಾರೋ ಅವರಿಗೆ ಬಹುಜನರು ಮತವನ್ನ ನೀಡಿ, ಅದರಲ್ಲಿನೂ ಕೂಡ ರೈತರು ಮುಂದಾಳತ್ವ ವಹಿಸಿ ಅವರಿಗೆ ಮತವನ್ನ ನೀಡಿ ಏನ್ ಮಾಡ್ಬೋದು ಆರಿಸಿ ತಂದದ್ದೇ ಆದ್ರೆ ಮುಂದೆ ಇದು ಶಾಸಕರ ಜವಾಬ್ದಾರಿ ತಗೊಳ್ಳಕ್ ಸಾಧ್ಯತೆ ಇದೆ. ಶಾಸಕರ ಜವಾಬ್ದಾರಿ ತಗೊಂಡ್ರು ಅಂತಂದ್ರೆ ಇದಕ್ಕೆ ಪೂರಕವಾದಂತ ಕಾನೂನು ಮತ್ತು ಯೋಜನೆಯನ್ನ ಜಾರಿಗೆ ತರಕ್ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ನಾವು ಈ ವಿಚಾರವನ್ನ ಒಂದು ತಿಳಿಸ್ಬೇಕು, ಅದಕ್ಕಾಗಿ ಜನಜಾಗೃತಿ ಮೂಡಿಸಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಸಿಂದಗಿ ತಾಲೂಕಿನ ಕನ್ನೊಳ್ಳಿ ಗ್ರಾಮದಲ್ಲಿ ನಾವು ಒಂದು ವಿಶೇಷ ರೈತರ ಒಂದು ಪಾಸಳ್ಳಿ ರೈತರ ಒಂದು ಜಮೀನಲ್ಲಿ ನಾವು ಇವಾಗ ಇಲ್ಲಿ ಇದ್ದೀವಿ. ಈ ಒಂದು ವಿಶೇಷ ಒಂದು ಜನಜಾಗೃತಿ ಮೂಡಿಸುವಂತ ಈ ಒಂದು ಸಭೆಯಲ್ಲಿ ಮುಖ್ಯವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ವಿಜಯಪುರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಶ್ರೀಯುತ ಶಂಕರಗೌಡ ಹಿರೇಗೌಡರಿದ್ದಾರೆ. ಅವರಿಗೆ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘ ಸಿಂದಗಿ ತಾಲೂಕು ಘಟಕದ ಅಧ್ಯಕ್ಷರಾದಂತ ದಶರಥ್ ರಜಪೂತ್ ಅಣ್ಣವರಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಒಂದು ಗ್ರಾಮದ ಇಲ್ಲಿ ಸುಮಾರು ರೈತರು ಕೂಡ ಅವರಿಗೆ ಸೇರಿದ್ದಾರೆ, ಅವರಿಗೂ ಕೂಡ ಸ್ವಾಗತ. ಅದೇ ರೀತಿ ಗ್ರಾಮ ಘಟಕದ ಅಧ್ಯಕ್ಷರಾದಂತ ಬಲಭೀಮ್ ಪಾರ್ಸಲ್ ಕೂಡ ಇದ್ದಾರೆ. ಹಾಗಾಗಿ ಇವರ ಒಂದು ವಿಶೇಷವಾದಂತ ಸಮ್ಮುಖದಲ್ಲಿ ಈ ಒಂದು ಜನಜಾಗೃತಿ ಮೂಡಿಸ್ಬೇಕು ಅನ್ನುವಂಥದ್ದು ನಮ್ಮ ವಿಚಾರ ಆಗಿರೋದು. ಹಾಗಾಗಿ ನಾ ಮೊದಲಿಗೆ ತಮಗೆ ಒಂದು ಪ್ರಶ್ನೆಯನ್ನ, ಅಂದ್ರೆ 3 ಪ್ರಶ್ನೆಗಳಿದಾವೆ. 3 ಪ್ರಶ್ನೆಗೆ ನಾವು ಉತ್ತರ ಕಂಡುಕೊಂಡಿವಿ ಅಂತಂದ್ರೆ ಇದು ಮುಂದಿನ ದಿನಮಾನಗಳಲ್ಲಿ ಇದು ಚುನಾವಣೆ ವಿಷಯ ಯಾಕೆ ಆಗ್ಬೇಕಾಗಿದೆ ನಂದಿ ಸಂಪತ್ತು ಅನ್ನುವಂಥದ್ದು ತಮಗೆಲ್ಲಾನು ತಿಳಿತದೆ ಅನ್ನೋ. ಮೊದಲನೇ ಪ್ರಶ್ನೆ ಏನು, ನಮ್ಮ ಗ್ರಾಮದ ಭವಿಷ್ಯ ಅಂದ್ರೆ ಕೇವಲ ನಮ್ಮ ಗ್ರಾಮ ಅಲ್ಲ, ಎಲ್ಲಾರ ಗ್ರಾಮ ಆಗಿರ್ಬೋದು, ಅವ್ರವ್ರ ಗ್ರಾಮದ ಭವಿಷ್ಯ ಇನ್ನು ಮುಂದಿನ ದಿನಮಾನಗಳಲ್ಲಿ ನಂದಿ ಸಂಪತ್ತಿನ ಮೇಲೆ ನಿಂತಿದೆ ಇಲ್ವೋ ಅನ್ನುವಂಥದ್ದು. ನಿಂತಿದೆ ಅಂತೀರಿ ಏನಾರ? ಖಂಡಿತವಾಗೂ ನಿಂತಿದೆ ಸರ್. ಓಕೆ, ಯಾಕಪ್ಪ ಅಂದ್ರೆ ನಂದಿ ಸಂಪತ್ತು ಕ್ಷೀಣಿಸ್ತಾ ಹೋಯ್ತು ಅಂತಂದ್ರೆ ಏನೆಲ್ಲಾ ಭಯಾನಕವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು ರೈತರಾಗಿ ತಮಗೆಲ್ಲರೂ ಕೂಡ ಗೊತ್ತಾಗಿರ್ತದೆ. ಓಕೆ, ಹಾಗಾಗಿ ರೈತರನ್ನ ನೀವು ಕೇಳಿದ್ರಿ ಅಂತಂದ್ರೆ ಇಲ್ರಿ ಬಸವಣ್ರಿ ಭೂಮಿ ಭಾರ ಹೊತ್ತಾರ್ರಿ ಅಂತಂತಾರೆ. ಹೌದ್ರಿ, ಅವ ಹೊತ್ತಾನ ಅನ್ನುವಂಥದ್ದನ್ನ ನಾವು ವೈಜ್ಞಾನಿಕವಾಗಿ ಆಮೇಲೆ ಇದ್ರ ಬಗ್ಗೆ ಹೇಗೆ ಅನ್ನುವಂಥದ್ರ ಬಗ್ಗೆ ನಾವು ಕೆಲವೊಂದು ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಮೊದಲನೇ ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಈ ಗ್ರಾಮದ ಭವಿಷ್ಯ ನಿಂತಿರೋದನ್ನೇ ನಂದಿ ಸಂಪತ್ ಮೇಲೆ ಅನ್ನುವಂಥದ್ದು ನಮಗ್ ಸ್ಪಷ್ಟ ಆಯ್ತು. ಹಾಗಿದ್ರೆ ಗ್ರಾಮದ ಭವಿಷ್ಯ ಅದ್ರ ಮ್ಯಾಗ ನಿಂತರೂ ಕೂಡ ಇವತ್ತು ಗ್ರಾಮದ ನಂದಿ ಸಂಪತ್ತೇ ನಶಿಸಿ ಹೋಗ್ತಾ ಇದೆ. ಅಂದ್ರೆ ಕಸಾಯಿಖಾನೆಗೆ ಹೋಗುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ಯದ. ಯಾಕಾಯ್ತು ಅಂದ್ರೆ ರೈತರು ಈ ಜೋಡೆತ್ತಿನ ಕೃಷಿಯನ್ನ ಯಾಕೆ ತೆಗೆಸ್ತಾ ಇದ್ದಾರೆ ಅನ್ನುವಂಥದಕ್ಕೆ ನಾವು ಮೂಲ ಕಾರಣ ಏನು ಅನ್ನೋದು ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ತಮಗೂ ಕೇಳಿದ್ರು, ಎಲ್ಲರಿಗೂ ಏನಾಗ್ತದೆ ಬೇರೆ 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 ರೀತಿಯ ಕಾರಣಗಳು ಬರ್ತಾವೆ. ಹಾಗಾಗಿ ನಾವು ತಿಳ್ಕೊಂಡಂತ ಮುಖ್ಯವಾದಂತ ಒಂದು ಕಾರಣ ಏನು ಅಂದ್ರೆ
ಇವತ್ ಸರ್ಕಾರಿ ನೌಕರು ಅಂತ ತಿಳ್ಕೊಳ್ಳೋಣ. ಹೌದು. ಅವ್ರಿಗೆ ಏನದ್ರಿ ಒಂದು ಆರ್ಥಿಕ ಭದ್ರತೆ ಅದ. ಹೌದು. ಒಬ್ರು ಏನಾದ್ರು ಒಂದು ಸರ್ಕಾರಿ ನೌಕರಿಗೆ ಸೇರಿದ್ರೆ ಸಾಯ್ತನ ಅವ್ರಿಗೆ ಪಗಾರ ಅದ. ಹೌದಾ, ಪಕ್ಕ ಆಗ್ಬಿಟ್ಟಿದೆ ಇವತ್ತು. ಅದೇ ರೀತಿ ಒಂದು ಖಾಸಗಿ ಒಂದು ಎಲ್ಲೇ ಒಂದ್ ಕೆಲ್ಸಕ್ಕೆ ಹೋದ್ರು ಅಂತ ತಿಳ್ಕೊಳ್ಳೋಣ, ಇಂತಿಷ್ಟು ವರ್ಷ ಅಂತೇಳಿ ಅವ್ರಿಗೆ ಏನಿದೆ ಒಂದು ಆದಾಯದ ಭದ್ರತೆ ಅದ, ಜೀವನಾಂಶದ ಭದ್ರತೆ ಇದೆ. ಜೀವನಾಂಶದ ಭದ್ರತೆ ಅದ. ಮುಂದೆ ಇಲ್ಲೇ ಒಬ್ಬ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈಗ ಸಿಟಿಗೆ ಹೋಗಿ ಕೆಲಸ ಮಾಡೋಣ ಅಂತಂದ್ರೆ ಒಂದ್ 6 ತಿಂಗಳ ವರ್ಷದ್ದಾದ್ರೂ ಕೂಡ ಅವ್ರಿಗೆ ಏನದ ಆದಾಯದ ಭದ್ರತೆ ಅದ. ಆದ್ರೆ ಈ ಜೋಡೆತ್ತಿ ಕಟ್ಟಿದಂತಹ ಒಬ್ಬ ರೈತರಿಗೆ ಯಾವ ಆದಾಯದ ಭದ್ರತೆ ಅದ? ಯಾವ ಭದ್ರತೆನೂ ಇಲ್ಲ, ಯಾವ ಕಾನೂನು ಇಲ್ಲ ಮತ್ತು ಯೋಜನೆ ಇಲ್ಲ. ಹೌದ್ರಿ, ಅವ ಭೂಮಿಯನ್ನ ನಂಬಿರ್ತಾನ, ಮುಂದದು ಭೂಮಿ ತಾಯಿ ಯಾವ ತರ ಅವನಿಗೆ ಫಲ ಕೊಡ್ತಾಳ ಅನ್ನೋ ಒಂದು ಭರವಸೆ ಮೇಲೆ ಅವನು ಭರವಸೆಯಲ್ಲಿ ಮಾಡ್ತಾ ಇರ್ತಾನೆ. ಆದ್ರೆ ಏನಾಗ್ತದೆ, ಇವತ್ತಿನ ವಾಸ್ತವಿಕ ಸ್ಥಿತಿಯಲ್ಲಿ ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆನೂ ಇವತ್ತು ಸಿಗದೆ ಇರುವಂತ ಪರಿಸ್ಥಿತಿ ಅದು. ಇಂತ ಪರಿಸ್ಥಿತಿಯಲ್ಲಿ ಇಷ್ಟೆಲ್ಲಾ 365 ದಿವಸ ಕಷ್ಟಪಟ್ಟು ಅವ್ರನ್ನ ಸಾಕಿ ಮತ್ತೆ ಇದೆಲ್ಲಾನು ಅದನ್ನ ದುಡಿಮೆ ಮಾಡಿ ಇಟ್ಟೆಲ್ಲಾನು ಮಾಡಿನೂ ಅವನಿಗೆ ಆದಾಯ ಬರುದಿಲ್ಲ ಅಂದ್ರೆ ಅವ್ನು ಉಳಿಸ್ಕೊತಾನೆ. ಹೆಂಗ ಅವ್ ಅನಿವಾರ್ಯವಾಗಿ ಮಾರಾಟ ಮಾಡ್ತಾನೆ. ಮಾಡ್ಲೇಬೇಕು. ಮಾರಾಟ ಮಾಡಿದ್ರೆ ಅವ್ ಕಸಾಯಖಾನೆ ಹೋಗ್ತಾವ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ರು ಗೋ ರಕ್ಷಣಾ ಏನು ಕಾರ್ಯಕರ್ತಿದ್ದಾರೆ, ಅವ್ರ ಏನ್ ಮಾಡ್ತಾ ಇದಾರೆ, ಕಸಾಯಖಾನೆ ಹೋದದನ್ನೆಲ್ಲಾನು ಹಿಡಿತಾ ಇದಾರೆ. ಅವತ್ ನೋಡಿದೀವಿ ನಾವು. ಅಲ್ಲಿ ಒಳ್ಳೆ ಸದೃಢವಾದಂತ ಒಂದು ದನಗಳು ಸುಮಾರು ವರ್ಷ ಇನ್ನೂ ಅವು ಭೂಮಿಯಲ್ಲಿ ದುಡಿಯಾಕ ಶಕ್ತಿ ಇರುವಂತವು, ಆರೋಗ್ಯವಾಗಿರುವಂತವು. ಯಾಕೆ ಅಲ್ಲಿ ಕಸಾಯಖಾನೆಗೆ ಹೋಗಿ ಅವು ಕತ್ತನ್ನು ಕೊಡ್ತಾ ಇದಾವು? ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಅದಕ್ಕೆ ಪೂರಕವಾದಂತ ಒಂದು ಕಾನೂನು ಇಲ್ಲ ಮತ್ತು ಯೋಜನೆ ಇಲ್ಲ. ಯಾಕಪ್ಪ ಅಂದ್ರೆ ಉಳಿದವ್ರಿಗೆ ಏನು ಅವ್ರಿಗೆ ಆದಾಯದ ಭದ್ರತೆ ಸಿಗ್ತಾ ಇದೆ, ಅದೇ ರೀತಿ ಇವ್ರಿಗೆ ಆದಾಯದ ಭದ್ರತೆಯನ್ನು ನಾವು ಒದಗಿಸಿದ್ದೇ ಆದ್ರೆ ಖಂಡಿತವಾಗಿನೂ ಕೂಡ ಜೋಡೆತ್ತಿನ ಕೃಷಿಯನ್ನು ಉಳಿಸ್ಕೋತಾರೆ. ಸಂಖ್ಯೆ ಜಾಸ್ತಿ ಆಗೇ ಆಗುತ್ತೆ. ಇದು ನಮಗೆ ಸ್ಪಷ್ಟವಾಗಿರುವಂತದ್ದು. ಅಂದ್ರೆ ಆದಾಯದ ಭದ್ರತೆಯ ಕೊರತೆ ಇರುವುದರಿಂದನೇ ಇದು ನಂದಿ ಸಂಪತ್ತು ಏನಾಗ್ತಾ ಇದೆ, ಕಸಾಯಖಾನೆ ಹೋಗ್ತಾ ಇದೆ ಅನ್ನೋದು. ಹಾಗಾಗಿ ಇವತ್ತು ನಂದಿ ಸಂಪತ್ತೆ ಕಸಾಯಖಾನೆಗೆ ಹೋಗಿ ಇದು ಏನಾದ್ರೂ ಗ್ರಾಮದ ಒಂದು ನಂದಿ ಸಂಪತ್ತು ಕಡಿಮೆ ಆಗ್ತಾ ಹೋಯ್ತು ಅಂತಂದ್ರೆ ಸುಮಾರು ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗ್ತದೆ ಎದುರಿಸಲೇಬೇಕಾಗ್ತದೆ. ಈಗ ನಾವು ಮೊದಲ ಹಂತದಲ್ಲಿ ಏನಾಗ್ತದೆ, ಈ ಭೂಮಿಯ ಫಲವತ್ತತೆಯನ್ನು ನಾವು ಕಳ್ಕೊಳ್ತೀವಿ. ಹೌದ್ರಿ, ಅವು ಹೋದು ಅಂತಂದ್ರೆ ದುಡಿಯುವಂತಾವು. ಅದ್ರ ಬದಲಿ ನಾವು ಟ್ರ್ಯಾಕ್ಟರ್ ತರ್ತೀವಿ. ಟ್ರ್ಯಾಕ್ಟರ್ ತಂದ್ವಿ ಅಂತಂದ್ರೆ ಮಣ್ಣಿನ ಫಲವತ್ತತೆ ಇವತ್ತು ನಾಶ ಆಗ್ಯದ ಅಂತ ಹೇಳಿ ವೈಜ್ಞಾನಿಕವಾಗಿ ಏನ್ ಮಾಡ್ತಾ ಇದಾರೆ ಎಲ್ಲಾ ವಿಶ್ವವಿದ್ಯಾಲಯಗಳೇ ಹೇಳ್ತಾ ಇರುವಂತದ್ದು. ಹೌದಾ, ಈ ಮಣ್ಣಿನಲ್ಲಿ ನೀವು ಭೂಮಿಯ ಇದನ್ನ ಚೆಕ್ ಮಾಡಿದ್ರಿ ಅಂತಂದ್ರೆ ಈಗ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ಕಾರ್ಬನ್ ಅಂಶ 1-3% ಆದ್ರೂ ಇರ್ಬೇಕು ನಮ್ಮ ಭಾಗದಲ್ಲಿ. 3-6 ಅಂತ ಹೇಳ್ತಾರೆ, ನಾವು 1-3 ಆದ್ರೂ ಅಂತ ಇಟ್ಕೊಳ್ಳೋಣ. ಆದ್ರೆ ಇವತ್ತೆಷ್ಟಿದೆ ಇದರಲ್ಲಿ 0.2 to 0.3% ಮಾತ್ರ ಇದರಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಇರುವಂತದ್ದು. ಈ ಸಾವಯವ ಇಂಗಾಲ ಪ್ರಮಾಣ ಎದ್ರ ಮೇಲೆ ಅವಲಂಬಿತ ಆಗಿದೆ ಅಂದ್ರೆ ಈ ನಂದಿ ಸಂಪತ್ತಿನ ಮೇಲೆ ಆಗಿರೋದು. ಈ ಜೋಡೆತ್ತಿನ ಕೃಷಿ ನಾವೇನಾದ್ರೂ ಅದರ ಆಧಾರಿತವಾಗಿ ಇದನ್ನ ಉಳುಮೆಯನ್ನ ನಾವು ಮಾಡಿದೀವಿ ಅಂತಂದ್ರೆ ಇದರಲ್ಲಿ ಏನಾಗ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಇಂಗಾಲ ಪ್ರಮಾಣ ಇರ್ತದೆ. ಇದ್ರ ಸಾವಯವ ಇಂಗಾಲ ಪ್ರಮಾಣ ಹೆಚ್ಚಿಗಿದ್ರೆ ಮಾತ್ರ ಏನಾಗ್ತದೆ, ಒಳ್ಳೆ ಬೆಳೆಯನ್ನ ನಾವು ಬೆಳಿಬಹುದು. ಹಾಗಾಗಿ ಮೊದಲನೇದಾಗಿ ಏನಾಗ್ತದೆ, ಒಳ್ಳೆ ಬೆಳೆಯನ್ನ ಬೆಳೆಯುವಂತ ಒಂದು ಏನಾಗಿದೆ, ಒಂದು ಭರವಸೆನೆ ಇವತ್ತು ಹೋಗ್ತಾ ಇರುವಂತದ್ದು. ಮೊದಲನೇದಾಗಿ ಈ ನಂದಿ ಸಂಪತ್ತು ಹೋಗ್ತಾ ಇರುವಂತ ಕಾರಣಕ್ಕಾಗಿ ಹಾಗಾಗಿ ಏನಾಗ್ತದೆ, ಮೊದಲನೇದಾಗಿ ಇವತ್ತು ರೈತ ಏನಾಗ್ತಾ ಇದ್ದಾನೆ, ಎಲ್ಲಾನು ಕೊಡವಾಗಿಬಿಟ್ಟಾನೆ. ಒಂದು ಟ್ಯಾಕ್ಟ್ರಿಗೂ ದುಡ್ಡು ಕೊಡ್ಬೇಕಾಗತ್ತೆ, ಮುಂದ ಡೀಸೆಲ್ಗೆ ದುಡ್ಡನ್ನು ಖರ್ಚು ಮಾಡ್ಬೇಕಾಗತ್ತೆ. ಹೀಗಾಗಿ ಹಂತವಾಗಿ ಕೊಡೋನೆ ಆದಂತ ಕಾರಣಕ್ಕಾಗಿ ಏನಾಗ್ತದೆ, ಈ ಒಂದು ಸಾಲ ಹೆಚ್ಚಿಗೆ ಆಗ್ತಾ ಇರುವಂತದ್ದು. ಈಗ ನಾವು ಸುಮಾರು ಒಂದು 50% ರೈತರಿಗೆ ಹೊಳ್ಳಿ ಸಾಲವನ್ನು ಮರಳಿ ತೀರಿಸುವಂತ ಒಂದು ಪರಿಸ್ಥಿತಿಯಲ್ಲೇ ಏನಿಲ್ಲ. ಈಗ ಪರಿಸ್ಥಿತಿ ಹೆಂಗ್ ಸರ, ಒಬ್ಬ ರೈತ 4 ಎಕರೆ ಜಮೀನ್ ಇತ್ತ ಅಂದ್ರೆ ಅವನು ಸಾಲ ಮಾಡಿ ಟ್ರ್ಯಾಕ್ಟರ್ ತರ್ತಾನೆ. ಆ ಟ್ರ್ಯಾಕ್ಟರ್ ಸಾಲ ತೀರ್ಸಲಕ್ ಹೊಲ ಮಾರ್ಬೇಕು ಮುಂದಿನ ಪರಿಸ್ಥಿತಿ. ಅದೇ ನಮಗ ನಮ್ಮ ಮನೆಯಲ್ಲಿ 2 ಎತ್ತುಗಳು ಇತ್ತಂದ್ರ ಅಷ್ಟು ಆರ್ಥಿಕವಾಗಿ ಹೊರೆ ಆಗಂಗಿಲ್ಲ. ನಮಗ್ ಬೇಕಾದಂತ ಭೂಮಿಗೆ ಬೇಕಾದಂತ ಒಂದು ಗೊಬ್ಬರ ಅಂಶವನ್ನ ನಾವು ಪಡಿಬಹುದು. ಯಾವುದೇ ಹಣ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ನಮ್ಮ ಎತ್ತುಗಳನ್ನ ನಾವು ದುಡಿಮೆ ಮಾಡೋದ್ರಿಂದ ನಾವು ಬಾಡಿಗೆ ಕೊಡೋ ಅವಶ್ಯಕತೆನೂ ಬರಂಗಿಲ್ಲ, ಟ್ರ್ಯಾಕ್ಟರ್ ಬಳಸುವಂತ ಅವಶ್ಯಕತೆ ಬರಂಗಿಲ್ಲ. ಟ್ರ್ಯಾಕ್ಟರ್ ಗಳನ್ನ ಬಳಸೋದ್ರಿಂದ ಏನಾಗ್ತದ ಅಂದ್ರ ಆ ಭೂಮಿಯಲ್ಲಿರುವಂತ ಸೂಕ್ಷ್ಮಾಣು ಜೀವಿಗಳು ಸತ್ ಹೋಗ್ತಾವ ಸರ್. ಆ ಟೈರ್ ಏನು ಭಾರ ಇರುತ್ತಲ್ಲ, ಅದು ರೊಟೇಷನ್ ಆಗ್ತಿರ್ತದಲ್ಲ, ಸೂಕ್ಷ್ಮಾಣು ಜೀವಿಗಳು ಸಾಯ್ತಾವ. ಆದ್ರೆ ಈ ಎತ್ತುಗಳಿಂದ ಏನಪ್ಪಾ ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಸಾಯಕ್ ಸಾಧ್ಯನೇ ಇಲ್ಲ, ಇನ್ನು ಆದಷ್ಟು ಹೆಚ್ಚಾಗ್ತಾವ. ಆದ ಕಾರಣಕ್ಕೋಸ್ಕರ ನಾವು ಕನಿಷ್ಠ ಪಕ್ಷ ಆದ್ರೂ ನಾವು ವಿಚಾರ ಮಾಡಿದ್ರೆ ನಂದಿಯನ್ನ ಬಳಸೋದ್ರಿಂದ ನಾವು ಆರ್ಥಿಕವಾಗಿ ಉಳಿಬಹುದು ಮತ್ತು ಭೂಮಿಯ ಫಲವತ್ತತೆನೂ ಉಳಿಸ್ಕೋಬಹುದು. ಹಾಗಾಗಿ ಇವತ್ತಿನ ಕರೆ ಏನಾಗ್ತಾ ಇದೆ, ಫಲವತ್ತತೆ ನಾಶ ಆಗ್ತಾ ರೈತರ ಒಂದು ಕುಲಾನೇ ನಾಶ ಆಗುವಂತ ಹಂತಕ್ಕೆ ನಾವು ಬಂದಿದೀವಿ. ಹಾಗಿದ್ರೆ ರೈತರದ ಕುಲಾನೇ ನಾಶ ಆಗ್ತಂದ್ರೆ ಅರ್ಥ ಏನಪ್ಪಾ ಅಂದ್ರೆ ರೈತ ಅವಲಂಬಿತವಾದಂತ ಕೃಷಿ ಅವಲಂಬಿತವಾದಂತ ಇತರ ಉದ್ಯಮಗಳು ಕೂಡ ನಿಂದಿರ್ತಾವೆ ಅಂತ.
ಅದರಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಅತಿ ಹೆಚ್ಚು ಈ ಒಂದು ಪೋಷಕಾಂಶಗಳನ್ನ ಬಳಕೆ ಮಾಡ್ಕೊಂಡ್ ಬೆಳೆಯುವಂತ ಒಂದು ಕಬ್ಬಿನ ಬೆಳೆ. ಅದರ ಇಳುವರಿ ಕಮ್ಮಿ ಆಗ್ತಾ ಏನಾಗುತ್ತೆ, ಮುಂದಿನ ಈ ಸಕ್ಕರೆ ಕಾರ್ಖಾನೆಗಳು ನಿಲ್ಲುವಂತ ಸ್ಥಿತಿ ಬರ್ತವೆ. ಅದೇ ರೀತಿ ದಾಲ್ ಮಿಲ್ಸ್ ಗಳು ನಿಲ್ಲುವಂತ ಪರಿಸ್ಥಿತಿ ಬರ್ತವೆ, ರೈಸ್ ಮಿಲ್ಸ್ ನಿಲ್ಲುವಂತ ಪರಿಸ್ಥಿತಿ ಬರ್ತವೆ. ಅದೇ ರೀತಿ ಯಾರೆಲ್ಲ APMC ಗಳನ್ನ ಅವಲಂಬಿಸಿದಾರೋ ಅಲ್ಲಿನೂ ಕೂಡ ಏನಾಗ್ತದೆ, ದೊಡ್ಡದಾದಂತ ಹೊಡೆತ ಬೀಳುವಂತ ಸಾಧ್ಯತೆಗಳಿದಾವೆ. ಹಾಗಾಗಿ ಇದು ಪ್ರತಿಯೊಂದಕ್ಕೂ ಮುಂದೆ ಹಂತವಾಗಿ ಎಲ್ಲರಿಗೆ ಸಮಸ್ಯೆ ಈಡಾಗುವಂತದ್ದು. ಅದೇ ರೀತಿ ಸರ್ಕಾರಿ ನೌಕರು ಅಂತ ತಿಳ್ಕೊಂಡ್ರೆ ಅರ್ಧದಷ್ಟು ಪಗಾರ ಸಿಗೋದಿಲ್ಲ ಇನ್ನೊಂದು 5-6 ವರ್ಷದಲ್ಲಿ. ಹಾಗಾಗಿ ಇಲ್ಲಿ ಏನಾಗ್ಬೇಕಾಗಿದೆ, ಮುಖ್ಯವಾಗಿ ಇಲ್ಲಿ ಈ ಒಂದು ಮೊದಲ ಹಂತದಲ್ಲಿ ಜನಜಾಗೃತಿ ಮೂಡಿಸುವಂತ ಒಂದು ಈ ಒಂದು ಜವಾಬ್ದಾರಿಯನ್ನ ನಾವು ಕೃಷಿ ಪದವೀಧರಾಗಿ ನಾವು ತೆಗೆದುಕೊಂಡಿರುವಂತದ್ದು. ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಪ್ರೇರಣೆಯಿಂದ ಈ ಒಂದು ಜನಜಾಗೃತಿ ಮೂಡಿಸೋಣ ಅಂತೇಳಿ ನಾವು ಮುನ್ನಲ್ಲೇ ಬಂದಿರುವಂತದ್ದು. ಇದನ್ನ ಅರಿತುಕೊಂಡು ಏನಾಗಿದೆ, ತಾವು ಒಂದು ರೈತ ಸಂಘದ ಮುಖಂಡರಾಗಿ ತಾವು ಒಂದು ಜವಾಬ್ದಾರಿ ಹೊತ್ತು ಸುಮಾರು ಕಾರ್ಯಕ್ರಮಗಳಲ್ಲಿ ತಾವೆಲ್ಲಾನು ಕೂಡ ಭಾಗವಹಿಸಿರುವಂತದ್ದು. ಹಾಗಿದ್ರೆ ಇಲ್ಲಿ ಮುಂದಿನ ದಿನಗಳಲ್ಲಿ ನಾವೇ ಇದನ್ನ ಏನಾದ್ರೂ ಬರೀ ಜನಜಾಗೃತಿ ಮೂಡಿಸ್ತೀವಿ ಅಂದ್ರೆ ಸಾಧ್ಯತೆ ಇಲ್ಲ. ಈ ಜವಾಬ್ದಾರಿ ಏನಾಗ್ಬೇಕಾಗಿದೆ, ಗ್ರಾಮ ಮಟ್ಟದಲ್ಲಿ ಹಂಚಿಕೆ ಆಗ್ಬೇಕಾಗಿದೆ. ಇದರ ಒಂದು ಜವಾಬ್ದಾರಿಯನ್ನ ನಮ್ಮ ಗ್ರಾಮದ ನಂದಿ ಸಂಪತ್ತು ಇಷ್ಟು ನಾಶಿಯಾಗಿ ಮುಂದೆ ಗ್ರಾಮಕ್ಕೆ ಭವಿಷ್ಯನೇ ಇಲ್ಲ. ಹಾಗಾಗಿ ಈ ಗ್ರಾಮದ ಭವಿಷ್ಯ ನಿಂತಿದ್ದೇನೆ ನಂದಿ ಸಂಪತ್ತಿನ ಮೇಲೆ. ಹಾಗಾಗಿ ಅದನ್ನು ಹೆಚ್ಚಿಗೆ ಮಾಡುವಂತ ಜವಾಬ್ದಾರಿ ನಮ್ಮದು ಅನ್ನುವಂತ ನಿಟ್ಟಿನಲ್ಲಿ ಏನಾಗಬೇಕಾಗಿದೆ, ಗ್ರಾಮ ಪಂಚಾಯತಿಯ ಸದಸ್ಯರು ಮುಂದುಗಡೆ ಬರಬೇಕಾಗಿದೆ. ಇದು ಅವ್ರ ಜವಾಬ್ದಾರಿ ಆಗಿರುವಂತದ್ದು, ಗ್ರಾಮ ಪಂಚಾಯತಿಯ ಒಂದು ಸದಸ್ಯರದೇ ಆಗಿರೋದು. ಒಪ್ತಿರಿ ತಾವ್ ಹೇಳೋದು? ಬೂತ್ ಮಟ್ಟದಿಂದ ಆಗ್ಬೇಕು, ಹೌದ್ರಿ? ಹಾಗಾಗಿ ಇದು ಗ್ರಾಮ ಪಂಚಾಯತಿ ಇರುವುದೇನೆ ಗ್ರಾಮದ ಅಭಿವೃದ್ಧಿಗಾಗಿ. ಹಾಗಾಗಿ ಗ್ರಾಮದ ಅಭಿವೃದ್ಧಿ ನಿಂತಿರೋದನ್ನೇ ರೈತರ ಮ್ಯಾಗ. ಹಾಗಾಗಿ ರೈತರ ಬೆನ್ನೆಲೆಬೇಕಪ್ಪ ಅಂತಂದ್ರೆ ಇದು ನಂದಿ ಸಂಪತ್ತು. ಮತ್ತೆ ಅದೇ ನಾಶ ಆಯ್ತು ಅಂತಂದ್ರೆ ಇನ್ನು ಗ್ರಾಮದ ಅಭಿವೃದ್ಧಿ ಕಾಣೋದು ಹೆಂಗ ಅಂತ ಆ ಒಂದು ಕಾರಣಕ್ಕಾಗಿ ಇನ್ನು ಮುಂದಿನ ಒಂದು ಕೆಲವೇ ಏನು ತಿಂಗಳಲ್ಲಿ ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಬರ್ತದೋ ಅದರಲ್ಲಿ ಏನಾಗ್ಬೇಕು ಅಂತಂದ್ರೆ ಮುಖ್ಯವಾದಂತ ಈ ಒಂದು ವಿಷಯ ಏನಾಗ್ಬೇಕು, ಈ ನಂದಿ ಸಂಪತ್ತನ್ನು ಹೆಚ್ಚಿಗೆ ಮಾಡೋದೇ ಆಗ್ಬೇಕು ಅಂತ. ಅಂದ್ರೆ ಪ್ರತಿಯೊಂದು ಗ್ರಾಮದಲ್ಲಿನೂ ಕೂಡ ಇವತ್ತು ಕನಿಷ್ಠ 10 ಪಟ್ಟಾದ್ರೂ ನಂದಿ ಸಂಪತ್ತು ಹೆಚ್ಚಿಗೆ ಆಗ್ಲೇಬೇಕಂತ ವೈಜ್ಞಾನಿಕವಾಗಿ. ಈ ಭೂಮಿ ಉಳಿಬೇಕು. ಮತ್ತೆ ನಾನು ಆಮೇಲೆ ಹೇಳ್ತೀನಿ ಇದು ಹೆಂಗ್ ವೈಜ್ಞಾನಿಕವಾಗಿ ಒಂದಕ್ಕೊಂದು ಏನ್ ಸಂಬಂಧ ಆದ ಅನ್ನುವಂಥದ್ದನ್ನ. ಆದ್ರೆ ಮುಂಬರುವ ಒಂದು ಗ್ರಾಮ ಪಂಚಾಯತಿಯ ಚುನಾವಣೆಯ ಮುಖ್ಯ ವಿಷಯ ಏನಾಗೋದು, ಈ ನಂದಿ ಸಂಪತ್ತನ್ನ ಹೆಚ್ಚಿಗೆ ಮಾಡೋದು ಆಗ್ಬೇಕು ಅಂತ. ಯಾರು ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ಒಂದು ಭರವಸೆಯನ್ನ ನೀಡ್ತಾರೋ, ಒಂದು ಸ್ಪಷ್ಟತೆಯನ್ನು ನೀಡ್ತಾರೋ ಅವರಿಗೆ ಮತ ನೀಡ್ತೀನಿ ಅಂತೇಳಿ ಏನ ಮಾಡ್ಬೇಕಾಗಿದೆ, ಬಹುಜನ ಸಂಕಲ್ಪ ಮಾಡ್ಬೇಕಾಗಿದೆ. ಅದರಲ್ಲಿ ಮೊದಲು ಯಾರು ಮಾಡ್ಬೇಕಾಗಿದೆ, ರೈತರ ಸಂಕಲ್ಪ ಮಾಡ್ಬೇಕು. ಒಪ್ತೀರಿ ನಾ ಹೇಳೋದ್ರಿ? ಮತ್ತೆ ನಾವು ಮತ ಯಾವ್ದಾವ್ದಕ್ಕೋ ಕೊಟ್ಟು ನಮಗ್ ಇಂತ ಯೋಜನೆ ಬೇಕು, ಕಾನೂನು ಬೇಕಂದ್ರೆ ಬರಕ್ ಸಾಧ್ಯತೆ ಇದೆ ಇಲ್ಲ. ನಾವು ಇವತ್ತು ಹೆಂಗಾಗ್ಯದಪ್ಪ ಅಂದ್ರೆ ಬೇವಿನ ಬೀಜ ಬಿತ್ತಿ ನಾವು ಮಾವು ಬೇಕು ಅನ್ನಂಗ ಆಗ್ಯದ, ಹೌದ್ರಿ? ಹಾಗಾಗಿ ನಾವು ಮತ ಎದಕ್ ಕೊಡ್ತೀವಿ ಅಂತ ನಮಗ್ ಗೊತ್ತಿರ್ಬೇಕು. ಗೊತ್ತಿತ್ತು ಅಂತಂದ್ರೆ ಮತ ಎದಕ್ ತಗೊಂಡಿವತ್ತು ಅವ್ರಿಗೆ ಗೊತ್ತಿರ್ಬೇಕು, ಯಾರು ಗ್ರಾಮ ಪಂಚಾಯತಿ ಮೆಂಬರ್ಗೆ. ಅಂದಾಗನೇ ಏನಾಗ್ತದೆ, ಈ ನಂದಿ ಸಂಪತ್ತು ಹೆಚ್ಚಿಗೆ ಮಾಡಕ ಸಾಧ್ಯತೆ ಅದ ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ತಾವು ಯಾವ ರೀತಿ ಒಂದು ಏನ್ ಮಾಡಕತ್ತೆ, ತಮ್ಮ ಜವಾಬ್ದಾರಿಯನ್ನು ಯಾವ ನಿಭಾಯಿಸ್ತೀರಿ ಅನ್ನುವಂಥದ್ದನ್ನ ತಾವೇ ತಿಳಿಸ್ಬೇಕು ಅನ್ನುವಂಥದ್ದು. ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಜಿಲ್ಲಾ ಘಟಕದ ಅಧ್ಯಕ್ಷರಾದಂತ ಶಂಕರಗೌಡ ಹಿರೇಗೌಡನವರು ಇದ್ರ ಬಗ್ಗೆ ಒಂದೆರಡು ವಿಚಾರಗಳನ್ನ ತಿಳಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇನ್ನು ಬರುವ ಮುಂದಿನ ದಿನಮಾನಗಳಲ್ಲಿ ಸರ್, ನಂದಿಯ ಒಂದು ಮಹತ್ವ ಏನು ಅಂತೇಳಿ ನಾವು ಗ್ರಾಮದ ಬೂತ್ ಮಟ್ಟದಲ್ಲಿ ರೈತರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗ್ಯದ. ಯಾಕಂದ್ರ ಈ ಸುಮಾರು ನಾವು 10 ವರ್ಷಗಳಲ್ಲಿ ಎಷ್ಟು ಬದಲಾವಣೆಗಳನ್ನ ನಾವು ಕಾಣ್ತಿದೀವಿ ಅಂತಂದ್ರ, ಅವಾಗ ಪ್ರತಿಯೊಬ್ಬ ರೈತನ ಮನೆಯಲ್ಲಿ ಒಂದು ಜೊತೆ ಎತ್ತುಗಳನ್ನ ನೋಡ್ತಿದ್ದೀವಿ, ಹಸು ನೋಡ್ತಿದ್ದೀವಿ, ಎಮ್ಮೆ ನೋಡ್ತಿದ್ದೀವಿ. ಆದ್ರೆ ಇವತ್ತಿನ ಮಟ್ಟದಲ್ಲಿ ಹೇಗಾಗಿದೆ, ನಾವೆಲ್ಲರೂ ಪಾಕೆಟ್ ಹಾಲಿನ ಅವಲಂಬನೆ ಆಗ್ಬಿಟ್ಟಿವಿ. ಒಂದು ಹಸುನೂ ಇಲ್ಲ, ಒಂದು ನಂದಿನೂ ಇಲ್ಲ. ಇದನ್ನ ನಾವು ವಾಪಸ್ ನಾವು ಎದ್ರ ಕಡೆ ಹೋಗ್ಬೇಕು ಅಂತಂದ್ರ ಈ ಆಧುನಿಕದ ಜೊತೆಗೇನೆ ನಾವು ನಮ್ಮ ಸಂಪ್ರದಾಯ, ನಮ್ಮ ಆರ್ಥಿಕತೆನೂ ಉಳಿಬೇಕು, ಆರ್ಥಿಕತೆನೂ ಹೆಚ್ಚಾಗಬೇಕು, ಮತ್ತು ನಮ್ಮ ಆರೋಗ್ಯದ ದೃಷ್ಟಿನೂ ಇದ್ರ ಮೇಲೆ ಬಹಳ ಮಹತ್ವ ಐತಿ. ಇದನ್ನ ನಾವು ಯಾವ ತರ ಉಳಿಸ್ಕೋಬೇಕು ತಳಮಟ್ಟದಲ್ಲಿ ಪ್ರತಿಯೊಬ್ಬ ರೈತನಿಗೂ ಅಂತಂದ್ರೆ, ಮುಂದಿನ ದಿನಮಾನಗಳಲ್ಲಿ ನಾವು ರಾಜಕೀಯವಾಗಿ ಇದನ್ನ ವಿಧಾನಸೌಧ ಮೆಟ್ಟಲಲ್ಲಿ ಈ ವಿಷಯವನ್ನ ಚರ್ಚೆ ಆಗ್ಬೇಕು. ಈ ನಮ್ಮ ಬೂತ್ ಮಟ್ಟದಲ್ಲಿರುವಂತಹ ವಿಷಯ ವಿಧಾನಸೌಧದಲ್ಲಿ ಚರ್ಚೆ ಆಗ್ಬೇಕು. ಯಾವ ತರ ಅಂದ್ರೆ, ಪ್ರತಿಯೊಬ್ಬ ಜೋಡೆತ್ತು ಕಟ್ಟುವಂತ ರೈತನಿಗೆ ಪ್ರತಿ ತಿಂಗಳು 11,000 ರೂಪಾಯಿ ಸರ್ಕಾರ ಪ್ರೋತ್ಸಾಹನ ನೀಡಬೇಕು. ಆ 11,000 ರೂಪಾಯಿ ಪ್ರೋತ್ಸಾಹನ ನೀಡಿದ್ದೇ ಆದ್ರ ರೈತ ಯಾಕ ತಾನು ತನ್ನ ನಂದಿಯನ್ನ ಕಸಾಯಿಖಾನೆಗೆ ಮಾರ್ತಾನ? ಅದರ ಜೋಪಾನವ ಮಾಡೇ ಮಾಡ್ತಾನ. ಇವತ್ತು ಯಾವ್ದ್ಯಾವ್ದಕ್ಕೋ ಸರ್ಕಾರ ಹಣವನ್ನ ಮೀಸಲಿಡ್ತೈತಿ, ಯಾವ್ದೋ ಕಾರಣಕ್ಕೋಸ್ಕರ ಹಣವನ್ನ ದುರುಪಯೋಗ ಮಾಡ್ತೈತಿ ಸರ್ಕಾರ ಅಂತಂದ್ರ, ಎಲ್ಲೆಲ್ಲೋ ಅವ್ಯವಹಾರಗಳ ಮಾಡ್ತೈತಿ, ಏನೇನೋ ಮಾಡ್ತೈತಿ. ಆದ್ರ ಪ್ರಾಮಾಣಿಕತೆಯಿಂದ ನಾವು ಈ ಬಸವಣ್ಣನನ್ನ ಉಳಿಸಿಕೊಂಡಿದೆ ಆಗಿದ್ರ ಇಡೀ ನಮ್ಮ ನಾಡು ಸಂಪದ್ಭರಿತವಾಗಿ ಮುಂದಿನ ದಿನಮಾನಗಳಲ್ಲಿ ಆರೋಗ್ಯದ ಕುಟುಂಬವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯದ. ಇಲ್ಲ ಅಂತಂದ್ರ ಮುಂದ
ಈ ಆಸ್ಪತ್ರೆಗಳು ಹೆಚ್ಚಾಗ್ತವೆ ಹೊರತು ನಂದಿ ಹೆಚ್ಚಾಗಲ್ಲ. ಮತ್ತು ಆಹಾರದ ಕೊರತೆ ಹೆಚ್ಚಾಗ್ತದ. ಆಹಾರದಲ್ಲಿ ವಿಷವನ್ನ ನಾವು ನೋಡುವಂತ ಪರಿಸ್ಥಿತಿ ಬರ್ತೈತಿ. ಇವತ್ತಿನ ಬೆಳೆಗಳಲ್ಲಿ ಯಾವ ತರ ಅಂದ್ರೆ 95% ನಾವು ಕಲುಷಿತ ಮತ್ತು ವಿಷಪೂರಿತವನ್ನ ನಾವು ಆಹಾರ ಸೇವನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತ ಊಟ ಮಾಡುವಂತ ಆಯಿಲ್ ಇರಬಹುದು, ನಾವು ಅಕ್ಕಿ ಇರಬಹುದು, ಅಥವಾ ಹಿಟ್ಟಿರಬಹುದು, ಯಾವುದೋ ಒಂದು ಕಾಳು ಕಡಿ ಏನೇ ತರಲಿ ಎಲ್ಲವೂ ಕಲುಷಿತ, ಕಲಬೆರಿಕೆ. ಇದನ್ನ ನಾವು ತಳಮಟ್ಟದಲ್ಲಿ ಪ್ರತಿಯೊಬ್ಬ ರೈತರಿಗೂ ನಾವು ಇದನ್ನ ವಿಷಯವನ್ನ ಗಮನಕ್ಕೆ ತಂದು ನಂದಿಯನ್ನ ಯಾವ ತರ ನಾವು ಉಳಿಸ್ಕೊಂಡು ಹೋಗೋಣ ಮುಂದನ ಅಂತ ಹೇಳಿ ನಾವು ಸರ್ಕಾರದ ಮಟ್ಟದಲ್ಲಿ ಇದನ್ನ ಚರ್ಚೆ ಮಾಡ್ತೀವಿ. ಇದನ್ನ ರಾಜಕೀಯವಾಗಿ ನಾವು ಎತ್ತಿ ಕಟ್ಟಲಿಕ್ಕೆ ನಾವು ಮುಂದದೀವಿ. ಮುಂದೆ ಜಿಲ್ಲೆಯಲ್ಲಿ ಯಾರು ನಂದಿ ಉಳಿಸ್ಕೊಂತಾರ ಅವರಿಗೆ ಸರ್ಕಾರದಿಂದ 11,000 ರೂಪಾಯಿ ಪ್ರೋತ್ಸಾಹಧನವನ್ನ ಕಡ್ಡಾಯವಾಗಿ ನೀಡಲೇಬೇಕು ಅನ್ನುವಂಥದ್ದು ದೊಡ್ಡದಾದಂತ ಅಭಿಯಾನ ಜಾಗೃತಿಯನ್ನ ನಾವು ಹಮ್ಮಿಕೊಳ್ತೀವಿ ಅಂತೇಳಿ ಈ ಮೂಲಕ ನಾವು ಹೇಳಕ್ ಇಷ್ಟಪಡ್ತೀವಿ ಸರ್. ಪೂರ್ವಕ ಧನ್ಯವಾದಗಳು. ಯಾಕಂತಂದ್ರೆ ನೀವು ಮೊದಲಿಂದನೂ ಕೂಡ ಇದ್ರ ಜೊತೆಯಲ್ಲಿ ಇದೀರಿ. ಸಾಕಷ್ಟು ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಆಳವಾದಂತ ವಿಚಾರಗಳನ್ನ ಆಳವಾಗಿ ತಿಳ್ಕೊಂಡಿರುವಂತವ್ರು. ಹಾಗಾಗಿ ತಮ್ಮಂತ ಒಂದು ಯುವ ರೈತ ಮುಖಂಡರು ಏನಾದ್ರು ಒಂದುಗೂಡಿ ಇಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನಾದ್ರು ಏನು ತಮ್ಮಂತ ಯುವಕರನ್ನೇ ಏನಾದ್ರು ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ಒಂದು ಸ್ಪರ್ಧಾ ಮಾಡಕ್ಕೆ ಅವ್ರ ಮುನ್ನೆಲೆ ತಂದದ್ದೇ ಆದ್ರೆ ಖಂಡಿತವಾಗಿನೂ ಕೂಡ ಇಲ್ಲಿ ಪರಿಹಾರ ಸಿಗ್ತದೆ ಅನ್ನೋದು. ಎಲ್ಲಿವರೆಗೆ ಇದು ರಾಜಕೀಯ ವಿಷಯ ಆಗಿ ಇದಕ್ಕಾಗಿ ನಾವು ಮತ ನೀಡ್ತೀವಿ ಅನ್ನುವಂಥದ್ದು ಬಹುಜನರಿಗೆ ಗೊತ್ತಾಗೋದಿಲ್ವೋ ಅಲ್ಲಿವರೆಗೆ ಇದು ಉಳಿಯಕ್ ಸಾಧ್ಯತೆನೇ ಇಲ್ಲ. ಹಾಗಾಗಿ ಇಲ್ಲಿ ಮತ ನೀಡೋರು ಯಾರು ಅನ್ನೋದೇ ದೊಡ್ಡ ಪ್ರಶ್ನೆ ಬರೋದು. ಹಾಗಾಗಿ ಎಲ್ಲರಿಗೂ ಇದು ಮನವರಿಕೆ ಇದೆ, ಶಾಸಕರಿಗೂ ಮನವರಿಕೆ ಇದೆ. ಆದ್ರೆ ಇದು ಈ ವಿಷಯವನ್ನು ಮುನ್ನೆಲೆ ಇತ್ತಂದ್ರ ಮತ ಯಾರು ನೀಡ್ತಾರ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿರೋದು, ಹೌದ್ರಿ? ಹಾಗಾಗಿ ಇವತ್ತು ಇವತ್ತು ಚಿಂತನೆಯನ್ನ ಮಾಡ್ತಾ ಇದೀವಿ. ಇವತ್ತು ನಾವೆಲ್ಲರೂ ಕೂಡಿ ಇದನ್ನ ಏನ್ ಮಾಡ್ಬೇಕಾಗಿದೆ, ಗ್ರಾಮದಲ್ಲಿರುವಂತ ಎಲ್ಲರೂ ಕೂಡ, ಪ್ರತಿಯೊಬ್ಬ ರೈತರು ಕೂಡ ಎಲ್ಲರೂ ಕೂಡ ಏನ್ ಮಾಡ್ತಾ ಇದೀವಿ, ಜಗಲಿ ಮೇಲೆ ಈ ಬಸವಣ್ಣ ಇಟ್ಟು ಪೂಜೆ ಮಾಡ್ತಾ ಇರೋದು. ಅಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಕೇವಲ ಇದು ಪೂಜೆ ಮಾತ್ರ ಸೀಮಿತಗೊಳಿಸೋಣ ಅಥವಾ ಬಸವಣ್ಣ ಒಂದು ಮತ ನೀಡಿಕೆಸಿಂದ ನಮ್ಮ ಗ್ರಾಮವನ್ನು ಉಳಿಸ್ಕೋಣ, ಇದು ದೊಡ್ಡದಾದಂತ ಪ್ರಶ್ನೆ ಇರೋದು, ಹೌದ್ರಿ? ಬಸವಣ್ಣಗ್ ಒಂದು ಮತ ನೀಡಿಕೆಸಿಂದ ಏನ್ ಮಾಡೋದು, ಅದನ್ನ ಉಳಿಸ್ಕೊಳಪ್ಪ ನಮ್ ಗ್ರಾಮ ಅನ್ನೋದು. ಇಲ್ಲಪ್ಪ ಅಂದ್ರೆ ನಾವ್ ಹೆಂಗ್ ಬೇಕಾದಾಗ ಮತ ಕೊಟ್ಟಿಗೆಸಿಂದ ನಾವು ಬಸವಣ್ಣನು ಕಳ್ಕೊಂಡು ನಮ್ಮ ಮಕ್ಳಿಗೆ ಏನು ಇಲ್ಲಪ್ಪ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಳ್ಳೋದು, ಹೌದ್ರಿ? ನಾ ಹೇಳ್ತಾ ಇರೋದು. ಹಾಗಾಗಿ ಇವತ್ತು ಹಾದಿ ಬಸವಣ್ಣ, ಬೀದಿ ಬಸವಣ್ಣ, ಗುಡ್ಡದ ಬಸವಣ್ಣ, ಬಾವಿ ಬಸವಣ್ಣ, ಎಷ್ಟೆಲ್ಲಾ ಬಸವಣ್ಣಗಳದಾವ್. ಎದಕ್ ಇಟ್ಟಾರಪ್ಪ ಅಂತಂದ್ರೆ ಗ್ರಾಮದ ಭವಿಷ್ಯ ನಿಂತಿರೋದನ್ನೇ ನಂದಿ ಮ್ಯಾಗ ಅಂತ ಹೇಳಕನೇ ಇಟ್ಟಿರುವಂತದ್ದು. ಹಾಗಾಗಿ ಅಲ್ಲಿ ಎಲ್ಲಾ ಪೂಜೆ ಮಾಡ್ತೀವಿ, ದೊಡ್ಡ ದೊಡ್ಡ ದೇವಸ್ಥಾನ ಕಟ್ತೀವಿ. ಆದ್ರೆ ವಾಸ್ತವದಲ್ಲಿ ಅದನ್ನೇ ಉಳಿಸ್ಕೊಳಕ್ ಒಂದು ಮತ ನಾವು ಏನ್ ಮಾಡೋದಿಲ್ಲ, ನೀಡುದಿಲ್ಲ. ಇಂಥ ಪರಿಸ್ಥಿತಿ ಆಗಿದೆ ಇವತ್ತು. ಹಾಗಾಗಿ ಇವತ್ತು ಎಲ್ಲಾ ರೈತರಿಗೆ ನಾವು ಕೇಳ್ಕೊಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಯಾರು ಈ ನಂದಿ ಸಂಪತ್ತನ್ನ ಉಳಿಸ್ತೀವಿ ಅಂತೇಳಿ ಮುಂದೆ ಬರ್ತಾರೋ ಅವರಿಗೆ ಮತ ನೀಡಿ ಏನ್ ಮಾಡ್ಬೇಕು, ನೀವು ಕೇಳಬೇಕು ಮುಂದೆ. ಯಾಕಪ್ಪ ಮತ ನಾವು ಅದಕ್ಕೆ ನೀಡ್ತೀವಿ ಅಂತಂದ್ರೆ ನಮ್ ಗ್ರಾಮದ ಎಷ್ಟು ನೀವು ನಂದಿ ಸಂಪತ್ತು ಹೆಚ್ಚಿಗೆ ಮಾಡಿದಿರಿ ಅನ್ನೋದು. ಹಾಗಾಗಿ ಶ್ರೀಯುತ ಶಂಕರಗೌಡನವರು ಏನ್ ಹೇಳಿದ್ರು, ಪ್ರತಿ ಜೋಡೆತ್ತಿನ ರೈತರಿಗೆ 11,000 ರೂಪಾಯಿ ತಿಂಗಳ ಕೊಡಂಗ ಆದದ್ದೇ ಆದ್ರೆ ಮುಂದಿನ ವರ್ಷಕ್ಕೆ ಏನಾಗುತ್ತೆ, ಇದ್ರ ಸಂತತಿ ಡಬಲ್ ಆಗುತ್ತೆ. ಇನ್ನೊಂದು 7-8 ವರ್ಷದಾಗ ಏನಾಗುತ್ತೆ, ಇದ್ರ 10 ಪಟ್ಟಾಗುತ್ತೆ, ಹೌದ್ರಿ? ಹಾಗಾಗಿ ಆಮೇಲೆ ನಾವು ಚಿಂತನೆ ಮಾಡ್ಬೇಕು. ಇದು ಗ್ರಾಮದಲ್ಲಿ ಎಲ್ಲರೂ ಚಿಂತೆ ಮಾಡ್ಬೇಕು. ಈಗ ನಮ್ ಗ್ರಾಮಗಳಲ್ಲಿ ಒಂದು 10 ಜೋಡಿ ಅದಾವು, 20 ಜೋಡಿ ಅದಾವ, 50 ಜೋಡಿ ಅದಾವ ಅಂದ್ರೆ ಅದು 10 ಪಟ್ಟು ಹೆಚ್ಚಿಗೆ ಆಯ್ತು ಅಂದ್ರೆ ಗ್ರಾಮದಲ್ಲಿ ಏನೆಲ್ಲ ಒಳ್ಳೆ ಬದಲಾವಣೆ ಆಗ್ತಾವ ಅನ್ನೋದು. ಹಾಗಾಗಿ ಇವತ್ತು ಕಟ್ಟಿ ಕೂತವ್ರು ನೋಡೋರಾಗಿರ್ಲಿ, ಯಾರೇ ಆಗಿರ್ಲಿ, ಮನ್ಯಾಗ ಕುಂತವ್ರು ಇದನ್ನ ಏನ್ ನೋಡ್ತಾ ಇದ್ರಿ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಚಿಂತನೆ ಮಾಡ್ಬೇಕಂತ. ಈ ನಂದಿ ಸಂಪತ್ತು ಹೆಚ್ಚಿಗೆ ಆಯ್ತು ನಮ್ ಗ್ರಾಮದಲ್ಲಿ ಅಂದ್ರೆ ಏನೆಲ್ಲ ಒಳ್ಳೆ ಬದಲಾವಣೆಗಳು ಆಗ್ತಾವೆ ಅನ್ನೋದು. ಹಾಗಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇವಾಗ ನಮ್ ಜೊತೆಯಲ್ಲಿ ಬಹಳ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಒಂದು ದೊಡ್ಡದಾದಂತ ಬೆನ್ನೆಲುಬಾಗಿ ನಿಂತಂತವ್ರು ಕಂಡೊಳ್ಳಿ ಗ್ರಾಮದ ಶ್ರೀಯುತ ದಶರಥ್ ರಜಪೂತ್ ಅಣ್ಣವ್ರು. ನಿಜವಾಗಿ ಅವ್ರಿಗೆ ಎಷ್ಟು ಹೊಗಳಿದ್ರು ನಾವು ಸಾಲುದಿಲ್ಲ. ಯಾಕಂದ್ರೆ ಉಳುಕಿದವ್ರು ಎಲ್ಲಾ ಸಂಪರ್ಕಕ್ಕೆ ರೈತ ಸಂಘಟನೆಯವ್ರು ತಂದವರೇ ರಜಪೂತ್ ಅಣ್ಣವ್ರು. ಅವ್ರಿಗೆ ಇದ್ರ ಬಗ್ಗೆ ಬಹಳ ಅಭಿಮಾನ ಇರುವಂತದ್ದು, ಮತ್ತೆ ಅಷ್ಟೇ ಪ್ರೀತಿ ಇರೋದು. ಸ್ವತಃ ಅವ್ರು ಏನ್ ಮಾಡಿದಾರೆ, ಸಣ್ಣ ಹೋರಿಕರುಗಳನ್ನು ಇವತ್ತು ಬೆಳೆಸ್ತಾ ಇದಾರೆ. ಜೋಡೆತ್ತು ಹೆಂಗಿದ್ರು ತೋಟ ಅದ, ಆದ್ರೂ ಕೂಡ ಎತ್ತಿರ್ಬೇಕಪ್ಪ. ಹಾಗಾಗಿ ಅಂತವ್ರು ಏನಾದ್ರು ಒಂದಿಷ್ಟು ವಿಚಾರಗಳನ್ನ ಇನ್ನಿಷ್ಟು ಗ್ರಾಮ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರು ಅಂತಂದ್ರೆ ಖಂಡಿತವಾಗಿನೂ ಕೂಡ ಎಲ್ಲಾ ಗ್ರಾಮಗಳಲ್ಲಿ ಸಂಘಟನೆ ಆಗಕ್ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ತಾವು ಮುಂದಿನ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ಈ ವಿಷಯವನ್ನು ಮುನ್ನೆಲೆಗೆ ತರಕ್ ಏನ್ ಪ್ರಯತ್ನ ಮಾಡಬಹುದು ಅನ್ನುವಂಥದ್ದನ್ನ ತಾವು ತಿಳಿಸ್ಬೇಕಂತ. ನಮಸ್ಕಾರ. ಇವತ್ತಿನ ಈ ಶ್ರೀ ಗುರು ಬಸವಲಿಂಗಾಯ ನಮಃ. ಮೊಟ್ಟ ಮೊದಲಿಗೆ ಬಸವಣ್ಣನನ್ನ ಮನದಲ್ಲಿ ನೆನೆಯುತ್ತಾ ಹಂಗಾಗಿವಪ್ಪ ಅಂತಂದ್ರ ಕತ್ತಲ ಕೇಳಿಸ್ಲಿಕತ್ತೀವ್ರಿ. ಯಾಕತ್ ಕೇಳ್ರಿ, ಭೂಮಿ ಫಲವತ್ತತೆ ಏನದ ಅನ್ನೋದು ನಾವ್ ಯಾರು ವಿಚಾರ ಮಾಡ್ಲಕತ್ತಿಲ್ಲ. ಭೂಮಿ ಮಣ್ಣು ಪರೀಕ್ಷೆ ಮಾಡ್ಲಕತ್ತಿಲ್ಲ. ಇದಕ್ಕೆ ಏನ್ ಬೇಕಾಗ್ಯದ ಅನ್ನೋದು ಗೊತ್ತಿಲ್ಲ. ಏನ್ ಅಂದಾಜ್ ಮ್ಯಾಗ ನಾವು ಒಕ್ಕಲ್ತನ ಮಾಡ್ಲಕತ್ತೀವಿ.
ಹಿಂಗಾಗಿ ಈಗ ಏನಾಗ್ಯದಪ್ಪ ಅಂತಂದ್ರ 2 ಎತ್ತು ಕಟ್ಕೊಂಡ್ ಕಿಸಿಂದ್ರ ಅವ ಒಕ್ಕಲ್ತನ ಮಾಡ್ತೀನಪ್ಪ ಅಂತಂದ್ರ 4 ದಿನ ಒಂದ್ ವರ್ಷಿಗೆ ಕನಿಷ್ಠ ಒಂದ್ 2 ಎತ್ತಿನ ಒಂದು ಕಾಂಪೋಸ್ಟ್ ಗೊಬ್ಬರ ಎಷ್ಟ ಆಗ್ತಪ್ಪ ಅಂತ ಒಂದ್ ವರ್ಷಿಗೆ ಕನಿಷ್ಠ ಒಂದ್ 15ರಿಂದ 20 ಗಾಡಿ ಆಗ್ತದೆ. 20 ಒಂದ್ 10 15 20 ಟನ್ ಆಗ್ತದೆ. ಆ ಒಂದ್ 10-15 ಟನ್ ಗೊಬ್ಬರನೇ ನಮ್ಮ ಒಂದ್ 4 ಎಕರೆ ಜಮೀನಿಗೆ ಹಾಕಿ ಅದನ್ನ ಭೂಮಿ ಫಲವತ್ತತೆ ಎಷ್ಟು ಉಳಿತದಪ್ಪ ಅಂತಂದ್ರ ನಾವು ನೀವೇನ್ ಸಾವಯವ ಹಿಂಗಾಲ ಹೇಳಿದ್ರಲ್ಲ ಅಷ್ಟು ಪ್ರಮಾಣ ನಾವು ಇದ್ರೊಳಗೆ ತೆಗಿಬಹುದು. ಅದನ್ನೆಲ್ಲ ನಾವು ಮರ್ತು ಬಿಟ್ಟಿವಿ. ಈ ಭೂಮಿ ಪರೀಕ್ಷೆ ಮಾಡಿಸಿದ್ರೆ ಇದು ಮಣ್ಣು ಆರೋಗ್ಯ ಏನದನ್ನ ನಮ್ಗೆ ಗೊತ್ತೂ ಇಲ್ಲ. ಹೀಗಾಗಿ ನಾವೆಲ್ಲ ಏನಪ್ಪಾ ಅಂತ ರೈತರು ಏನಪ್ಪಾ ದಾರಿ ತಪ್ಪಿಸಿದ್ರಿ. ಈಗ ಈ ನಿಮ್ಗ ಆರ್ಥಿಕ ಭದ್ರತೆ ನೀಡಿಲ್ಲ, ಅದನ್ನೇ ವಿಚಾರವನ್ನು ನಾವು ಹೇಳೋಣ ಮುಂದ್ ಬರ್ತಾರೆ ವಿಷಯ. ಈಗ ಈ ಒಂದು ವಿಷಯ ನಾವೆಲ್ಲ ಮರ್ತ್ ಏನ್ ಮಾಡಕತ್ತೀವಪ್ಪ ಅಂದ್ರೆ ಈ ಎತ್ತುಗಳನ್ನ ಮಾರಿ ಸಣ್ಣ ಟ್ರ್ಯಾಕ್ಟರ್ಗಳನ್ನ ತಂದು ಟ್ರ್ಯಾಕ್ಟರ್ ಉಳಿಮೆ ಮಾಡಿ ಇವೆಲ್ಲ ಇದರಿಂದ ಮಾಡಿ ಯಾಕೆ ಮಾಡಕತ್ತೀವಪ್ಪ ಅಂತಂದ್ರ ನಮಗ ಬಸವರಾಜ್ ಬಿರಾದರ್ ಅಣ್ಣವ್ರು ಹೇಳಿದಂಗ ನಮಗೆ ರೈತರಿಗೆ ಏನಪ್ಪಾ ಅಂತ ಯಾವುದೇ ಭದ್ರತಾ ಇಲ್ಲ, ಆದಾಯದ ಭದ್ರತೆ ಇಲ್ಲ. ಆದಾಯ ಭದ್ರತೆ ಇಲ್ಲ ಅಂತ ಅನ್ನೋದಕ್ಕಾಗಿ ಈ ಒಂದು ನಾವು ರೈತರು ಏನಪ್ಪಾ ಅಂತ ಮಷಿನರಿ ಯಂತ್ರಗಳ ಒಂದು ಮರೆ ಹೋಗ್ಲಕತ್ತೀವಿ. ಅದಕ್ಕಾಗಿ ಸರ್ಕಾರಕ್ಕೆ ನಾವು ರಾಜ್ಯ ರೈತ ಸಂಘದಿಂದ ಒಂದು ಎಚ್ಚರಿಕೆಯನ್ನು ಕೊಡ್ಬೇಕಾಗ್ತದ. ಮತ್ತು ಮೇಲಾಗಿ ಸರ್ಕಾರನು ಸಹಿತ ಕಣ್ಣು ತೆಗೆದು ನೋಡ್ಬೇಕಾಗ್ಯದ. ಇವತ್ತಿನ ದಿನ ಇದೇ ಟೈಪ್ ನೀವು ಬರೇ ಏನೋ ಉಪಯೋಗ ಇಲ್ಲಾರ್ದಂತ ಒಂದು ಯೋಜನೆಗಳಿಗೆ ಏನಪ್ಪಾ ಅಂತ ಸಾಕಷ್ಟು ನಮ್ಮ ರಾಜ್ಯದ ಮತ್ತು ನಮ್ಮ ಸರ್ಕಾರದ ಹಣ ದುರುಪಯೋಗ ಮಾಡಕತ್ತೀವಿ. ಆ ಒಂದು ಹಣವನ್ನ ಈ ಅನ್ನ ಹಾಕುವಂತ ರೈತನಿಗೆ ಇವತ್ತ ನಾವು ರೈತರು ಏನೋ ನೀವು ದುನಿಯಾ ಮಾಡಬಹುದು, ಆದ್ರೆ ಆಹಾರ ಎಲ್ಲಿ ಹಾಲಿನಿಂದ ತಯಾರು ಮಾಡಕ್ ಆಗಂಗಿಲ್ಲ. ನಾವು ಈ ಮಣ್ಣೊಳಗೆ ದುಡದೆ ಮತ್ತು ಈ ನಮ್ಮ ಎತ್ತುಗಳ ಒಂದು ಸಂಪತ್ತಿನಿಂದ ನಮ್ಮ ಮಣ್ಣ ಫಲವತ್ತತೆ ಕಾಯ್ಕೊಂಡು ನಾವ್ ಏನಪ್ಪಾ ಇಲ್ಲಿ ಅನ್ನ ಬೆಳೆದಾಗ ಏನಪ್ಪಾ ಅಂತ ಜಗತ್ತು ಬದುಕಲು ಸಾಧ್ಯ ಅದ. ಅದಕ್ಕಾಗಿ ಸರ್ಕಾರ ಏನಪ್ಪಾ ಅಂತಂದ್ರೆ ಎಚ್ಚೆತ್ತುಕೊಂಡು ಈ ಒಂದು ಬಸವರಾಜನವ್ರು ಹೇಳಿದಂಗ ಗ್ರಾಮ ಘಟಕದಲ್ಲಿ ಎಲ್ಲಾ ಪ್ರತಿಯೊಬ್ಬ ರೈತನಿಗೆ ಎತ್ತುಗಳನ್ನು ಸಾಯ್ಕೊಂಡು ಏನು ಒಕ್ಕಲ್ತನ ಉಳಿಮೆ ಮಾಡ್ತಾನ ಅವನಿಗೆ ಏನಪ್ಪಾ ಅಂತಂದ್ರ 11,000 ಪ್ರತಿ ತಿಂಗಳ 11,000 ರೂಪಾಯಿ ಈ ಯೋಜನೆ ಖಂಡಿತವಾಗಿಯೂ ಜಾರಿಗೆ ತರಬೇಕಂತ ಏನಪ್ಪಾ ಅಂತ ನಾ ಸರ್ಕಾರಕ್ಕೆ ಒತ್ತಾಯ ಇಟ್ಟಿರ್ತೀನಿ. ಹಾಗೂ ಸರ್ಕಾರದ ಎಲ್ಲ ಯೋಜನೆಗಳು ಸಹಿತ ಸಾಕಷ್ಟು ಹೆಚ್ಚಿನ ಯೋಜನೆಗಳು ಏನಪ್ಪಾ ಅಂತ ರೈತನ ಒಂದು ಮುನ್ನೆಲೆಗೆ ಬಂದಾಗ ಈ ಜಗತ್ತಿನ ಎಲ್ಲ ಪ್ರತಿಯೊಂದು ಜೀವರಾಶಿನೂ ಬದುಕಲಿಕ್ಕೆ ಸಾಧ್ಯ ಅದ ಅಂತ ಹೇಳಕ ನಾ ಇಲ್ಲಿ ಇಷ್ಟಪಡ್ತೀನಿ. ಅದಕ್ಕಾಗಿ ನಾವು ಇನ್ನು ಮುಂದ ನಮ್ಮ ಗ್ರಾಮಗಳಲ್ಲಿ ಸಾಕಷ್ಟು ರೈತರುಗಳನ್ನ ನಾವು ಈಗಾಗಲೇ ಲಿಸ್ಟ್ ಮಾಡಿದ್ದೀವಿ. ನಮ್ಮಲ್ಲಿ ಕನಿಷ್ಠ 100 ಜೋಡುಗಳ ಎತ್ತುಗಳು ನಮ್ಮ ಕನ್ನೋಳಿ ಗ್ರಾಮದೊಳಗೆ ಅದಾವ. ಇದ್ರೂ ಸಹಿತ ಆ ಎಲ್ಲಾ ರೈತರು ಸಹಿತ ಇನ್ನೂ ಒಗ್ಗೂಡಿಸಿ ಇನ್ನು ಈ 100 ಏನಪ್ಪಾ ಅಂದ್ರೆ ಇನ್ನು ಮುಂದೆ 200 ಆಗುವಂಗ ವ್ಯವಸ್ಥೆ ನಾವು ಮಾಡ್ಬೇಕು. ಮತ್ತು ಈ ಗ್ರಾಮ ಪಂಚಾಯತಿ ಇದ್ರೊಳಗೆ ಏನಪ್ಪಾ ಅಂತ ನಾವು ಬಸವರಾಜಣ್ಣವ್ರು ಹೇಳ್ದಂಗ ಏನಪ್ಪಾ ಅಂತಂದ್ರ ಪ್ರತಿಯೊಬ್ಬರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಹೇಳಿ ಈ ಮುಂದ ನಾವು ಈ ಗ್ರಾಮ ಪಂಚಾಯತಿ ಒಳಗ ಈ ನಂದಿ ಆಧಾರಿತವಾಗಿನೇ ಮೆಂಬರ್ಶಿಪ್ ಮಾಡಿಸಿ ಅವ್ರಿಗೆ ಏನಪ್ಪಾ ಅಂತ ಮುಂದೆ ಅದನ್ನ ತಿಳುವಳಿಕೆ ಕೊಟ್ಟು ಮುಂದ ಶಾಸಕರು ಸಹಿತ ಅದೇ ಒಂದು ಮುನ್ನೆಲೆಯಿಂದ ಆರಿಸಿ ಬಂದು ರೈತರನ್ನ ಎತ್ತಿ ಹಿಡಿಯುವಂತ ಕೆಲಸ ಆಗಬೇಕು ಅಂತ ನಾ ಸರ್ಕಾರಕ್ಕೆ ಈ ಒಂದು ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾವೆಲ್ಲರೂ ಒಗ್ಗೂಡಿ ಈಗ ಎಲ್ಲಾ ರೈತರು ಏನಪ್ಪಾ ಅಂತ ಮಾಡ್ಲಕತ್ತಾರ. ಈ ಒಕ್ಕಲ್ತನ ಈಗ ಎತ್ಕೊಂಡು ನಾವು ಕಾಣಿಸಲಾಗ್ಯವ್ರಿ ಈಗ ಬಾಳ. ಯಾಕಂತಂದ್ರೆ ಎಲ್ಲರೂ ನಾವು ಹಿಂಗ ಆಗಿವತ್ತ. ಅದಕ್ಕಾಗಿ ಸರ್ಕಾರ ಇವೆಲ್ಲ ನಾವು ಮಾಡಿದಂತ ಈ ಒಂದು ಚಿತ್ರೀಕರಣಗಳನ್ನ ನೋಡಿ ಎಲ್ಲ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ಒಂದು ಎಲ್ಲಾ ಅಧಿಕಾರಿಗಳು ಸಹಿತ ಇದ್ರ ಬಗ್ಗೆ ಚಿಂತನೆ ಮಾಡುವಂತ ವ್ಯವಸ್ಥೆ ಇದೆ. ಅದಕ್ಕಾಗಿ ರೈತನ ಬಗ್ಗೆ ಎಷ್ಟು ಚಿಂತನೆ ಮಾಡ್ತೀವಿ ಅಷ್ಟು ಮುಂದೆ ಸುಖ ಆಗ್ತದ. ಯಾಕಂತ ಕೇಳ್ರಿ, ಇವತ್ತಿನ ದಿನ ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿದ ಪ್ರಕಾರ 2040 ಇಸ್ವಿಯನ್ನೂರದೊಳಗ 50% ಜನ ಆಹಾರದ ಕೊರತೆಯಿಂದ ಸಾಯ್ಬೇಕಂತ ವಿಜ್ಞಾನಿಗಳೇ ಸಂಶೋಧನೆ ಮಾಡ್ಯಾರಿ. ಆ ರೀತಿ ನಿಟ್ಟಿನೊಳಗೆ ಏನಪ್ಪಾ ಅಂತಂದ್ರ ವಿಜ್ಞಾನಿಗಳು ಬರೀ ಅಲ್ಲೇ ಸಂಶೋಧನೆ ಮಾಡಬೇಕಾಗಿಲ್ಲ, ಎಲ್ಲಿ ಅದನ್ನ ಯಾವ ಯೋಜನೆಗಳು ತಂದ್ರ ನಮ್ಮ ಒಕ್ಕಲ್ತನ ಮ್ಯಾಗ ಹೇಳ್ತದ ಮತ್ತು ನಮ್ಗೆ ಅನ್ನ ಸಿಗ್ತದ ಅಂತ ಒಂದು ಗುರಿಗಳನ್ನ ನೋಡಿಕೊಂಡು ಅವ್ರೇನಪ್ಪಾ ಅಂತ ಈ ಯೋಜನೆಗಳನ್ನ ಜಾರಿ ಮಾಡ್ಬೇಕಂತ ಏನಪ್ಪಾ ಅಂತಂದ್ರ ಸರ್ಕಾರಕ್ಕೆ ನನ್ನ ಅನಂತ ಕೋಟಿ ನಮಸ್ಕರಿಸಿ ಈ ಒಂದು ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡ್ತಾ ಇದ್ದೀನಿ. ಅಧ್ಯಕ್ಷರ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಜವಾನ್ ಜೈ ಕಿಸಾನ್. ಬಹಳ ಖುಷಿ ಆಯ್ತು. ಈಗ ನೋಡ್ರಿ, ಸರ್ಕಾರ ಅಥವಾ ರಾಜಕೀಯ ನಾಯಕರು ಅಂತಂದ್ರೆ ನಮ್ಮಿಂದ ಅವರೇ ಹೊರತು ಅವರಿಂದ ನಾವಲ್ಲ, ಹೌದಾ? ಹಾಗಾಗಿ ನಾವ್ ಎದಕ್ಕಾಗಿ ನಾವು ಅವರನ್ನ ಆಯ್ಕೆ ಮಾಡ್ತೀವೋ ಆ ಕೆಲಸವನ್ನ ಅವ್ರು ಮಾಡ್ತಾರೆ, ಹೌದಾ? ಹಾಗಾಗಿ ನಾವ್ ಯಾವುದೇ ರೀತಿಯ ಅಪವಾದ ದೂಷಣೆ ಅವ್ರಿಗಿಲ್ಲ. ಹಾಗಾಗಿ ಇಲ್ಲಿ ಏನಾಗಿದೆ, ನಮ್ಮಲ್ಲಿ ಒಂದು ತಪ್ಪಿರುವಂತದ್ದು ಅಂದ್ರೆ ನಾವು ಮತ ಎದಕ್ ಕೊಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಾವು ನಂದಿಗಾಗೆ ಮತ ಮೀಸಲಿಡ್ತೀವಿ ಅಂತೇಳಿ ಎಲ್ಲರೂ ತಯಾರಾದ್ರು ಬಹುಜನರು ಗ್ರಾಮಗಳಲ್ಲಿ ಅಂತಂದ್ರೆ ಖಂಡಿತವಾಗಿ ಒಂದು ಯೋಜನೆ ಕಾನೂನು ಬಂದೇ ಬರ್ತದ, ಹೌದ್ರಿ ನಾ ಹೇಳೋದು. ಆ ಒಂದು ಕಾರಣಕ್ಕಾಗಿ ಈ ಒಂದು
ನಂದಿಗೆ ಪೂರಕವಾದಂತಹ ಒಂದು ಕಾನೂನು ಮತ್ತು ಯೋಜನೆಯನ್ನ ಜಾರಿಗೆ ತರುವಂತಹ ಒಂದು ನಿಟ್ಟಿನಲ್ಲಿ ಒಂದು ಯಾರು ಸ್ಪಷ್ಟತೆಯನ್ನ ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನೀಡ್ತಾರೋ ಅವರಿಗೆ ನಾವು ಪಕ್ಷಾತೀತವಾಗಿ ಯಾವ ಪಕ್ಷದಿಂದ ನಿಲ್ತಾರೋ, ಯಾವ ಜಾತಿಯಿಂದ ನಿಲ್ತಾರೋ, ಯಾವ ಧರ್ಮದಿಂದ ನಿಲ್ತಾರೋ ಅದು ಎರಡನೇ ಮಾತು. ನಮಗೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅವರು ನಂದಿ ಯಾರು ಉಳಿಸ್ತಾರೆ ಅನ್ನೋದೇ ಬಹಳ ಮುಖ್ಯವಾಗಿರೋದು. ಆದ ಒಂದು ಸ್ಪಷ್ಟತೆ ಯಾರಿಗೆ ನೀಡ್ತಾರೋ ಅವ್ರಿಗೆ ಮತ ನೀಡ್ತೀವಿ ಅಂತೇಳಿ ನಾವು ಬಹುಜನರು ಒಗ್ಗೂಡ್ಬೇಕು. ಹಾಗಾಗಿ ನಾವು ಏನು ಜಗಲಿ ಮೇಲೆ ಏನ್ ಪೂಜೆ ಮಾಡ್ತೀವಿ ಬಸವಣ್ಣನಿಟ್ಟು ಅವ್ರು ಮೊದಲು ತಯಾರಾಗ್ಬೇಕು ಅಂತ. ಅದೇ ರೀತಿ ಯಾರ ಮನಿ ದೇವರು ಬಸವಣ್ಣ ಆಗಿದಾನೆ ಅವ್ರು ತಯಾರಾಗ್ಬೇಕು ಮತ ನೀಡಾಕ ಅನ್ನೋದು. ಅದೇ ರೀತಿ ಶ್ರೀಶೈಲ ಮಲ್ಲಯ್ಯನ ಭಕ್ತರು ಯಾರೆಲ್ಲ ಇದಾರ, ಹಾಗಾಗಿ ಶ್ರೀಶೈಲ ಮಲ್ಲಯ್ಯ ಇರುವುದನ್ನೇ ಈ ನಂದಿ ಸಂಪತ್ತನ್ನು ಉಳಿಸಾಕ ಅವನ ಒಂದು ವಾಹನನೇ ನಂದಿ ಆಗಿರೋದು. ಆ ಒಂದು ಕಾರಣಕ್ಕಾಗಿ ಇದು ಏನ್ ಮಾಡೋಣ, ನಾವು ಒಟ್ಟು ಮತಗಳು ಕ್ರೋಢೀಕರಣವನ್ನ ಆದ್ಯತೆ ಆದ್ರೆ ಖಂಡಿತವಾಗಿನೂ ಕೂಡ ಇದಕ್ಕೆ ಪರಿಹಾರ ಸಿಗ್ತದೆ ಅನ್ನುವಂತ ವಿಚಾರವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ತಾವು ಏನು ಇದಕ್ಕೆ ಸಮಯವನ್ನ ನೀಡಿ ಈ ವಿಚಾರವನ್ನ ಬಹುಜನರಿಗೆ ತಿಳಿಸಾಕ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ತಮ್ಗೆಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ. ಅಂದ್ರೆ ಒಳ್ಳೆ ಆಹಾರ. ಇನ್ನು ನಾಲ್ಕನೇದು ಬಂದು ಬಹುಬೆಳೆ ಪದ್ಧತಿ ಉಳಿಬೇಕಾಗಿತ್ತು ಅಂತಂದ್ರು ಕೂಡ ಈ ಜೋಡೆತ್ತಿನ ಕೃಷಿ ಉಳಿಲೇಬೇಕು. ಇವತ್ತು ಕನ್ನೋಳಿ ಗ್ರಾಮದಲ್ಲಿ ಇದೀವಿ. ಇದೇ ಗ್ರಾಮದಲ್ಲಿರುವಂತ ಈ ಜೋಡೆತ್ತಿನ ಕೃಷಿಕರ ಮನೆಗೆ ಹೋದ್ವಿ ಅಂತಂದ್ರೆ ಅವ್ರ ಬಲ್ಲಿನೇ ಏನಾಗಿರ್ತಾವೆ ವಿವಿಧ ಒಂದು ರೀತಿಯ ಇನ್ನಿಷ್ಟು ಬೀಜ ಇಟ್ಕೊಂಡಿರ್ತಾರ. ಯಾಕಪ್ಪ ಅಂದ್ರೆ ಹೊಟ್ಟಿಗೆ ಆದ್ರೂ ಬೇಕಾಗ್ತದ, ಇನ್ನಿಷ್ಟ ಬೇಕಾಗ್ತದ ಅಂತ. ಹೌದ್ರಿ, ಅದೇ ಒಂದು ಟ್ರ್ಯಾಕ್ಟರ್ ಆಧಾರಿತವಾಗಿ ಕೃಷಿ ಮಾಡವ್ ಎಲ್ಲಾನು ಕಳ್ಕೊಂಡ್ಬಿಟ್ಟಿರ್ತಾನ. ಅವ್ ಸೀದಾ RSK ಹೋಗ್ತಾನ, ಮತ್ತೊಂದ್ ಕಡೆ ಹೋಗ್ತಾನ, ಮಾರಿ ತರ ಹಿಂಗ ಆಗ್ತದ. ಹೌದ್ರಿ, ಹಾಗಾಗಿ ನಾವು ಬಹುಬೆಳೆ ಪದ್ಧತಿ ಉಳಿಬೇಕಾಗಿತ್ತು ಅಂದ್ರೂ ಕೂಡ ಇಲ್ಲಿ ಜೋಡೆತ್ತಿನ ಕೃಷಿ ನಮ್ ಗ್ರಾಮಗಳಲ್ಲಿ ಉಳಿಸ್ಕೊಳ್ಳೇಬೇಕು ಅನ್ನೋದು ಅಷ್ಟೇ ಸ್ಪಷ್ಟ ನಿಖರವಾಗಿ ಗೊತ್ತಾಗ್ತದೆ. ಇನ್ನು ನಾಲ್ಕನೇ ಅಂಶ ಮುಖ್ಯವಾಗಿ ಈ ಜೀವ ವೈವಿಧ್ಯತೆ ಅಂತಂತೀವಿ. ಅಂದ್ರೆ ವಿವಿಧ ಜೀವರಾಶಿಗಳು ಉಳಿಯುವಂತದ್ದು. ಯಾರು ಜೋಡೆತ್ತು ಉಳಿಸಿರ್ತಾರೋ ಅವ್ರೇನ್ ಜೊತೆ ಏನಾಗಿರ್ತದೆ ಈ ಒಡ್ಡನ್ನು ಉಳಿಸಿರ್ತಾರ. ಒಂದ್ ಸ್ವಲ್ಪ ಒಡ್ಡು ಇರ್ಲಿ ಅಂತೇಳಿ. ಯಾಕಂತಂದ್ರೆ ಒಂದ್ ಸ್ವಲ್ಪ ಬಿಡ್ಬೇಕಲ್ಲ ಮಯಾಕ. ಇವತ್ ಎಲ್ಲಿ ಜೋಡೆತ್ತುಗಳು ನಾಶ ಆಗ್ಯಾವ, ಒಡ್ಡುಗಳು ಕೂಡ ನಾಶ ಆಗ್ಬಿಟ್ಟಾವ. ಒಡ್ಡು ಹೋದು ಅಂತಂದ್ರೆ ಗಿಡ ಮರಗಳು ಕೂಡ ಹೋದು ಅಂತ. ಅದ್ರ ಜೋಡಿ ಸುಮಾರು ಹಕ್ಕಿ ಪಕ್ಷಿ ಎಲ್ಲಾನು ಕೂಡ ಹೋಗ್ಬಿಡ್ತಾವ. ಹಾಗಾಗಿ ಇವತ್ತು ನಮ್ಮ ಒಂದು ಜಮೀನಲ್ಲಿ ಜೀವ ವೈವಿಧ್ಯತೆ ಉಳಿಬೇಕಾಗಿತ್ತಂದ್ರೂ ಕೂಡ ಈ ಜೋಡೆತ್ತುಗಳು ಉಳಿಲೇಬೇಕು ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ ಮತ್ತು ನಿಖರವಾಗಿ ನಮಗೆ ಗೊತ್ತಾಗ್ತದೆ ಅನ್ನೋದು. ಇನ್ನು 5ನೇ ಅಂಶ ಮುಖ್ಯವಾಗಿ ಯಾವ ಗ್ರಾಮಗಳಲ್ಲಿ ಈ ಒಂದು ಜೋಡೆತ್ತಿನ ಕೃಷಿಕರ ಸಂಖ್ಯೆ ಹೆಚ್ಚಿಗೆ ಅದೋ ಅಲ್ಲೇನೆ ಈ ದೇಶೀಯ ಆಕಳಗಳ ಸಂಖ್ಯೆನೂ ಕೂಡ ಹೆಚ್ಚಿಗಿರೋದು. ಒಪ್ತಿರಿ ಹೇಳೋರ? ಯಾಕಪ್ಪ ಜೋಡೆತ್ತು ಕಟ್ಟಿದವಂಗ ಒಂದ್ ಆಕಳ ಕಟ್ಟೋದು ಒಂದು ದೊಡ್ಡ ವಿಷಯ ಆಗುದಿಲ್ಲ. ಅದ್ರಲ್ಲಿನೂ ಕೂಡ ಏನ್ ಮಾಡಿರ್ತಾನ ಈ ದೇಶೀಯ ಆಕಳಗಳನ್ನೇ ಕಟ್ಟಿರ್ತಾನ. ಈ ಸದ್ಯ ಉಳುಮೆ ಮಾಡಕತ್ತಾರ ನೋಡ್ರಿ, ಅವು ದೇಸಿ ಅದಾವೋ ಜರ್ಸಿ ಅದಾವ? ದೇಶಿನೇ ಅದಾವ. ಯಾಕಪ್ಪ ಅಂದ್ರೆ ಇವತ್ತು ಜರ್ಸಿಲಿಂದ ನಾವು ಹಾಲು ಬಯಸ್ತಾ ಇರ್ಬೋದು, ಆದ್ರೆ ಉಳುಮೆಗೆ ಬೇಕಾಗಿತ್ತು ನಮ್ಮ ಎತ್ತುಗಳೇ ಬೇಕಾಗ್ತದೆ. ಈ ನಮ್ಮ ಆಯಾ ಭಾಗದಲ್ಲಿರುವಂತ ಎತ್ತುಗಳೇ ಬೇಕಾಗ್ತದೆ. ನಮ್ಮಲ್ಲಿ ಕಿಲಾರಿನೇ ಉಪಯೋಗ ಮಾಡ್ತಾರ. ಆ ಕಡೆ ಹಳ್ಳಿಕಾರ ಒಂದು ಸೌತ್ ಕರ್ನಾಟಕ ಅಂತ ಹೋದ್ವಿ, ದಕ್ಷಿಣ ಕರ್ನಾಟಕದಲ್ಲಿ ಅಲ್ಲಿ ಹಳ್ಳಿಕಾರ್ ಹೆಚ್ಚಿಗೆ ಉಪಯೋಗ ಮಾಡ್ತಾರೆ. ಕರ್ನಾಟಕ ಅಂತ ಹೋದ್ವಿ, ದಕ್ಷಿಣ ಕರ್ನಾಟಕದಲ್ಲಿ ಅಲ್ಲಿ ಹಳ್ಳಿಕಾರ್ ಹೆಚ್ಚಿಗೆ ಉಪಯೋಗ ಮಾಡ್ತಾರೆ. ಹಾಗಾಗಿ ಆಯಾ ಭಾಗದ ಸ್ಥಳೀಯ ಅಂದ್ರೆ ದೇಸಿ ಆಕಳುಗಳು ಉಳಿಬೇಕಾಗಿತ್ತು ಅಂದ್ರೆ ನಾವು ಈ ಜೋಡೆತ್ತಿನ ಕೃಷಿಯನ್ನು ಉಳಿಸೋಕೆ ನಾವು ಪ್ರಯತ್ನ ಮಾಡಿದ್ರೆ ಮಾತ್ರ ಅದು ಸಾಧ್ಯತೆ ಅನ್ನೋದು ನಮ್ ಮತ್ತೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಜೋಡೆತ್ತಿನ ಕೃಷಿ ಉಳಿದು ದೇಸಿ ಆಕಳು ಉಳಿತು ಅಂತಂದ್ರೆ ಒಳ್ಳೆ ಹಾಲು ಬೇಕು ಅಂತ ಹೇಳಿ ನಾವು ವಿಚಾರ ಮಾಡೋದು ಬೇಕಾಗಿಲ್ಲ. ಆಟೋಮೆಟಿಕ್ ಆಗಿ ಗ್ರಾಮಗಳಲ್ಲಿ ಎಲ್ಲಾನು ದೊರೆಯುತ್ತೆ. ಇವತ್ತು ಎಲ್ಲರಿಗೂ ಏನಾಗುತ್ತೆ, ಹೈನದ ಕೊರತೆ ಆಗ್ತಾ ಇರುವಂತದ್ದು. ಹಾಗಾಗಿ ಈ ಹಾಲ, ಮೊಸರ, ಮಜ್ಜಿಗೆ, ತುಪ್ಪ ನಮ್ಮ ದೇಸಿ ಆಕಳ ದೊರಿಬೇಕಾಗಿತ್ತು ಗ್ರಾಮಗಳಲ್ಲಿ ಅಂತಂದ್ರೆ ಈ ಜೋಡೆತ್ತಿನ ಕೃಷಿಕರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಕ್ ನಾವು ಪ್ರಯತ್ನ ಮಾಡ್ಬೇಕು ಅನ್ನೋದು ತಿಳಿತದೆ. ಅದೇ ರೀತಿ ಮುಂದುವರೆದು ಗ್ರಾಮಗಳಲ್ಲಿ ಈ ಕೂಡು ಕುಟುಂಬ ವ್ಯವಸ್ಥೆ ಉಳಿಬೇಕಾಗಿತ್ತು ಅಂತಂದ್ರು ಕೂಡ ಈ ಜೋಡೆತ್ತಿನ ಕೃಷಿ ಉಳಿಲೇಬೇಕು ಅಂತ. ಇವತ್ತು ಯಾರಲ್ಲಿ ಜೋಡೆತ್ತಿನ ಕೃಷಿ ಎಲ್ಲಿ ಹೆಚ್ಚಿಗೆ ಅದ ಅಲ್ಲೇನೆ ಇನ್ನ ಕೂಡು ಕುಟುಂಬ ವ್ಯವಸ್ಥೆ ಉಳಿದದ. ಇವತ್ತು ಗಂಡ ಹೆಂಡತಿನೂ ಕೂಡಿಲ್ಲಾರಂತ ಪರಿಸ್ಥಿತಿ ಇವತ್ತು ಬಂದಿರುವಂತದ್ದು. ಆದ್ರೆ ಇದನ್ನ ಕೂಡಿಸುವಂತ ಕೆಲಸ ಮಾಡೋವನೇ ಈ 4 ಕಾಲಿನ ಬಸವಣ್ಣ. ಈಗ ಅವನನ್ನೇ ಕಳ್ಕೊಂಡು ನಾವು ಕೂಡು ಕುಟುಂಬ ವ್ಯವಸ್ಥೆ ಉಳಿತೀವಿ, ನಮ್ ಗ್ರಾಮದಲ್ಲಿ ಒಳ್ಳೆ ಸಂಸ್ಕೃತಿ ಸಂಸ್ಕಾರ ಉಳಿಸ್ತೀವಿ ಅಂತ ಸಾಧ್ಯನೇ ಇಲ್ಲ ಅಂತ. ಆ ಒಂದು ಕಾರಣಕ್ಕಾಗಿ ಈ ಜೋಡೆತ್ತಿನ ಕೃಷಿಯನ್ನು ಉಳಿಸಿದ್ರೆ ಮಾತ್ರ ಏನಾಗುತ್ತೆ, ಈ ಗ್ರಾಮಗಳಲ್ಲಿ ಈ ಒಂದು ಕೂಡು ಕುಟುಂಬ ವ್ಯವಸ್ಥೆಯನ್ನು ಕೂಡ ಉಳಿಯಕ್ ಸಾಧ್ಯತೆ ಇದೆ. ಈಗ ಯಾರು ಜೋಡೆತ್ತು ಕಟ್ಟಿದಾರೋ ಅವ್ರ ಮನ್ಯಾಗ ಅವ್ರ ಮನೆಯವರು ಅಂದ್ರೆ ಅವ್ರ ಪತ್ನಿ ಇದಕ್ ಸಹಕಾರ ನೀಡಿದ್ರೆ ಮಾತ್ರ ಅವ್ರು ಉಳಿಸ್ಕೊಂಡಾರ. ಯಾರ ಮನ್ಯಾಗ ಸಹಕಾರ ನೀಡಿಲ್ಲ ಅವ್ರು ಉಳಿಸಕ್ ಸಾಧ್ಯತೆನೇ ಇಲ್ಲ. ಹೌದ್ರಿ ಹೇಳೋದು? ಹೌದು. ಹಾಗಾಗಿ ಏನಾಗುತ್ತೆ, ಕೂಡು ಕುಟುಂಬ ವ್ಯವಸ್ಥೆ ಇದರಿಂದ ಉಳಿಯೋದು. ಇನ್ನು ಸಂಸ್ಕೃತಿ ಅನ್ನೋದು ಗ್ರಾಮಗಳಲ್ಲಿ 70% ಏನು ಬೇರೆ ಬೇರೆ ಹಬ್ಬ ಹರಿದಿನಗಳನ್ನ ನಾವು ಆಚರಣೆ ಮಾಡ್ತೀವಿ, ಇವೆಲ್ಲಾನು ಕೂಡ ನಿಂತಿರೋದೇನು ನಂದಿ ಮ್ಯಾಗನೆ ನಿಂತಿರೋದು. ನಾವು ಇತ್ತೀಚೆಗೆ ಕಾರ್ ಹುಣ್ಣಿಮೆ ಮಾಡಿದೀವಿ, ಅದು ಕೂಡ ಎತ್ತಿನ ಹಬ್ಬನೇ. ಇನ್ನು ಮುಂದೆ ಬಂದು ಯಾವ್ದಾಗತ್ರಿ, ಮಣ್ಣೆತ್ ನಮಾಸಿ. ಆ ಮಣ್ಣೆತ್ ನಮಾಸಿ ಮತ್ತೆ ಏನಾಗಿದ್ರು, ನಂದಿನೇ ಆಗಿರೋದು. ಅದೇ ರೀತಿ ಶ್ರೀಶೈಲ ಮಲ್ಲಯ್ಯ ಯುಗಾದಿ ಹಬ್ಬ ಆಚರಣೆ ಮಾಡಿದೀವಿ, ಅದು ಕೂಡ ನಂದಿ ಸಂಬಂಧಪಟ್ಟಿರುವಂತದ್ದು. ಕಂಬಿ ಮಲ್ಲಯ್ಯ ಅಂದ್ರೆ ಬೇರೆ ಅಲ್ಲ, ನಂದಿ ಅಂದ್ರೆ ಬೇರೆ ಅಲ್ಲ. ಹಾಗಾಗಿ ನಮ್ಮ ಗ್ರಾಮಗಳಲ್ಲಿ ಕಂಬಿ ಮಲ್ಲ ಇರುವುದನ್ನೇ ನಂದಿ ಸಂಪತ್ತು ಉಳ್ಸಾಕ. ಆದ್ರೆ ಅದು ವಾಸ್ತವದಲ್ಲಿ ನಮ್ಗೆ ಗೊತ್ತಿಲ್ಲ. ಆ ಒಂದು ಕಾರಣಕ್ಕಾಗಿ ಏನಾಗುತ್ತೆ, ನಮ್ಮ ಗ್ರಾಮದ ಒಂದು ಸಂಸ್ಕೃತಿ ಸಂಸ್ಕಾರ ಅಲ್ಲಿ ಉಳಿಬೇಕಾಗಿತ್ತಂದ್ರೂ ಕೂಡ ಈ ನಂದಿ ಸಂಪತ್ತನ್ನು ಉಳಿಸ್ಲೇಬೇಕು ಅಂತ. ಅದೇ ರೀತಿ ಇನ್ನು ಮುಂದುವರೆದು ಇನ್ನೊಂದು ಮುಖ್ಯವಾದಂತ ಅಂಶ ಅಂತಂದ್ರೆ
ಈ ಗ್ರಾಮಗಳಲ್ಲಿ ವಿವಿಧ ರೀತಿಯ ಉದ್ಯೋಗಗಳು ಕೂಡ ಉಳಿಬೇಕಾಗಿತ್ತು ಅಂತಂದ್ರೆ ಈ ಜೋಡೆತ್ತಿನ ಕೃಷಿ ಉಳಿಲೇಬೇಕು ಅಂತ. ಗುಡಿ ಕೈಗಾರಿಕೆಗಳು ಅಂತಂತೀವಿ, ಅಂದ್ರೆ ಇದು ಬಡಿಗೆರು, ಕುಮ್ಮಾರು, ಚಮ್ಮಾರು, ಇತರ ಅನೇಕ ಉದ್ಯೋಗಗಳು ಏನಾಗುತ್ತವೆ ಮತ್ತು ಜಂಗಮರ ಉದ್ಯೋಗಗಳು ಇವೆಲ್ಲ ನಿಂತಿದೆ ಜೋಡೆತ್ತಿನ ಕೃಷಿ ಮೇಲೆ. ಈ ಜೋಡೆತ್ತಿನ ಕೃಷಿ ಏನಾದ್ರೂ ನಾಶ ಆಗಿ ಹೋಯ್ತು ಅಂತಂದ್ರೆ ಇಲ್ಲಿ ಎಲ್ಲಾ ಉದ್ಯೋಗಗಳು ಕೂಡ ನಾಶ ಆಗ್ತಾವ. ಇವತ್ತಿನ ದಿವಸಗಳಲ್ಲಿ ಇನ್ನೊಂದು AI ಅಂತೇಳಿ ಬಂದಿದೆ ಅಂತಂದ್ರೆ ಆರ್ಟಿಫಿಷಿಯಲ್ ಅಂತ. ಆ ಒಂದು ಟೆಕ್ನಾಲಜಿ ಬಂದಂತ ಕಾರಣಕ್ಕಾಗಿ ಸುಮಾರು ಕೋಟ್ಯಾಂತರ ಜನ ಉದ್ಯೋಗಗಳನ್ನು ಕಳ್ಕೊಳ್ಳೋರ್ದಾರೆ. ಅದ್ರ ಜೋಡಿ ಇನ್ನೂ ಅನೇಕ ಜನ ಉದ್ಯೋಗ ಕಳ್ಕೊತಾರೆ. ಅವ್ರು ಅಷ್ಟೇ ಅಲ್ಲ, ಅಂದ್ರೆ IT ಅಲ್ಲಿ ಇರೋರು ಅಷ್ಟೇ ಉದ್ಯೋಗ ಕಳ್ಕೊಳ್ಳೋದು, ಉಳ್ಕಿದವರು ಉದ್ಯೋಗ ಕಳ್ಕೊಳ್ಳೋದಾರೆ. ಅಂತ ಒಂದು ಸಂದರ್ಭದಲ್ಲಿ ಅಲ್ಲಿನೂ ಉದ್ಯೋಗ ಇಲ್ಲ, ಇಲ್ಲಿನೂ ಉದ್ಯೋಗ ಇಲ್ಲ. ಇಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಿರ್ಮಾಣ ಆಗ್ತದೆ. ಅದು ತಡೆಗಟ್ಟಬೇಕಾಗಿತ್ತು ಅಂತಂದ್ರೆ ಗ್ರಾಮದಲ್ಲಿ ಈ ಜೋಡೆತ್ತಿನ ಕೃಷಿಕರನ್ನ ನಾವು ಉಳಿಸ್ಲೇಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ. ಇನ್ನು 10ನೇ ಅಂಶ ಏನು ಅಂತಂದ್ರೆ ಭಾರತದ ಸಂವಿಧಾನ ರಚನೆಯನ್ನ ಮಾಡಿರ್ಬೇಕಾಗಿತ್ತು ಅಂದ್ರೆ ಮುಖ್ಯವಾಗಿ ಈ ಒಂದು ಚಿತ್ರವನ್ನ ಬಳಕೆ ಮಾಡ್ಕೊಂಡು ಇದು ಪ್ರಾರಂಭ ಮಾಡಿರೋದು. ಇದು ಕೇವಲ ಇದು ಚಿತ್ರ ಮಾತ್ರ ಅಲ್ಲ, ಇದು ಸಿಂಧೂ ನದಿ ನಾಗರಿಕತೆಯ ಒಂದು ಮುದ್ರೆ ಆಗಿರೋದು. ಸಿಂಧೂ ನದಿ ನಾಗರಿಕತೆಯ ನಂದಿ ಮುದ್ರೆ ಆಗಿರೋದು. ಈ ನಂದಿ ಮುದ್ರೆಯನ್ನ ಬಳಕೆ ಮಾಡ್ಕೊಂಡು ಏನ್ ಮಾಡಿದ್ದಾರೆ, ಈ ಭಾರತ ದೇಶದ ಸಂವಿಧಾನದ ಮೊದಲ ಭಾಗವನ್ನು ಬರೆಯೋಕ್ ಪ್ರಾರಂಭ ಮಾಡಿರೋದು. ಹಾಗಾಗಿ ಭಾರತ ದೇಶದ ಸಂವಿಧಾನ ಉಳಿಬೇಕು, ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕಾಗಿತ್ತಂದ್ರೂ ಕೂಡ ಈ ಒಂದು ನಂದಿ ಸಂಪತ್ತು ನಮ್ಮ ಗ್ರಾಮಗಳಲ್ಲಿ ಉಳಿಲೇಬೇಕು ಅನ್ನುವಂಥದ್ದು ನಮ್ಮ ಸಂವಿಧಾನನೇ ಹೇಳುವಂಥದ್ದು. ಹಾಗಾಗಿ ನಮ್ಮ ಗ್ರಾಮಗಳಲ್ಲಿ ನಂದಿ ಸಂಪತ್ತು ಉಳಿತಾ ಹೋಯ್ತು ಹೆಚ್ಚಿಗೆ ಅಂತಂದ್ರೆ ನಮ್ಮ ಭಾರತ ದೇಶದ ಒಂದು ಸಂವಿಧಾನವನ್ನು ಕೂಡ ಇಲ್ಲಿ ಉಳಿಸ್ಕೊಳ್ಳಕ್ ಸಾಧ್ಯತೆ ಇದೆ ಎನ್ನುವಂಥದ್ದು ಇದು ಸ್ಪಷ್ಟ ಮತ್ತು ಅಷ್ಟೇ ನಿಖರವಾಗಿ ಈ ಒಂದು ನಂದಿ ಮುದ್ರೆ, ಸಿಂಧೂ ನದಿ ನಾಗರಿಕತೆಯ ನಂದಿ ಮುದ್ರೆ ಇದು ನಮಗ್ ತಿಳಿಸ್ತದೆ ಅನ್ನೋದು. ಇನ್ನ ಕೊನೆಯದಾಗಿ ಬಂದು ಧರ್ಮ ಅನ್ನೋದು. ಧರ್ಮ ಅಂತಂದ್ರೆ ಇರೋದಕ್ಕಿಂತ ಉತ್ತಮ ಆಗೋದಕ್ಕೆ ಧರ್ಮ ಅಂತ ಅನ್ನೋದು. ಹೌದ್ರಿ, ಇರೋದಕ್ಕಿಂತ ನಾಶ ಆಯ್ತು ಅಂದ್ರೆ ಅದೇ ಅಧರ್ಮ. ಇವತ್ತು ಯಾವ ಒಂದು ಹಂತದಲ್ಲಿ ನಾವು ಬಂದ್ ನಿಂತಿದ್ದೇವೆ, ಎಲ್ಲರೂ ಕೂಡ ನಾಶ ಆಗ್ತಾ ಇರೋದು. ಅಂದ್ರೆ ಗ್ರಾಮಗಳಲ್ಲಿ ಏನ್ ಎಷ್ಟೆಲ್ಲಾ ನಂದಿ ಸಂಪತ್ತು ನಾಶ ಆಗ್ತಾ ಹೋಗ್ತಾ ಇದೆಯೋ, ಈಗ ನಾ ಏನೆಲ್ಲ ಹೇಳಿದೆ ಎಲ್ಲಾನು ಕೂಡ ನಾಶ ಆಗ್ತಾ ಇರುವಂತದ್ದು. ಮಣ್ಣು ನಾಶ ಆಗುತ್ತೆ, ನೀರು ಬತ್ತಿ ಹೋಗುತ್ತೆ, ಅದೇ ರೀತಿ ಒಳ್ಳೆ ಆಹಾರ ಸಿಗೋದಿಲ್ಲ, ಸಂಸ್ಕೃತಿ ಹೋಗುತ್ತೆ, ಕೂಡು ಕುಟುಂಬ ವ್ಯವಸ್ಥೆ ಹೋಗುತ್ತೆ, ಉದ್ಯೋಗದ ಕೊರತೆ ಆಗುತ್ತೆ, ಇವೆಲ್ಲಾನು ಕೂಡ ಆಗುವಂತದ್ದು. ಇದಕ್ಕೆ ಅಧರ್ಮ ಅಂತ ಕರೀತಾರೆ. ಹಾಗಾಗಿ ಇವತ್ತು ನಮ್ಮ ಗ್ರಾಮಗಳಲ್ಲಿ ಏನಾದ್ರೂ ಧರ್ಮ ಉಳಿಬೇಕಾಗಿತ್ತು ಅಂದ್ರೂ ಕೂಡ ಇದಕ್ಕೆ ಅಧರ್ಮ ಅಂತ ಕರೀತಾರೆ. ಹಾಗಾಗಿ ಇವತ್ತು ನಮ್ಮ ಗ್ರಾಮಗಳಲ್ಲಿ ಏನಾದ್ರೂ ಧರ್ಮ ಉಳಿಬೇಕಾಗಿತ್ತು ಅಂದ್ರೂ ಕೂಡ ಈ ಒಂದು ನಂದಿ ಸಂಪತ್ತನ್ನ ನಾವು ಉಳಿಸ್ಲೇಬೇಕು ಅನ್ನೋದು. ಅಂದ್ರೆ ಇದು ಹಿಂದೂ ಧರ್ಮ ಆಗಿರ್ಲಿ, ಅದೇ ರೀತಿ ವೀರಶೈವ ಲಿಂಗಾಯತ ಧರ್ಮ ಆಗಿರ್ಬೋದು, ಅದೇ ರೀತಿ ಮುಸಲ್ಮಾನ್ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ಎಲ್ಲಾ ಧರ್ಮದ ಭವಿಷ್ಯ ನಿಂತಿರೋದ್ರು ಕೂಡ ಈ ನಂದಿ ಸಂಪತ್ತಿನ ಮೇಲೆ ಅನ್ನುವಂಥದ್ದು ಅಷ್ಟೇ ಸ್ಪಷ್ಟ ಮತ್ತು ನಿಖರವಾಗಿ ನಮಗೆ ತಿಳಿದು ಬರ್ತಾ ಇರುವಂತದ್ದು. ಆ ಒಂದು ಕಾರಣಕ್ಕಾಗಿ ಇವತ್ತು ಗ್ರಾಮಗಳಲ್ಲಿ ಯಾರಾದ್ರೂ ನಾನ್ ನಂದಿ ಸಂಪತ್ತನ್ನ ಉಳಿಸ್ತೀನಿ ಅಂತೇಳಿ ಮುಂದೆ ಬಂದು ಗ್ರಾಮ ಪಂಚಾಯತಿ ಸದಸ್ಯರಾದ್ರು ಇದನ್ನ ಉಳ್ಸಾಕ್ ಪ್ರಯತ್ನ ಪಟ್ಟಿದ್ದೇ ಆದ್ರೆ ಈ ಏನ್ 11 ಅಂಶಗಳನ್ನ ಏನ್ ಹೇಳಿದೆ ಎಲ್ಲಾನು ಕೂಡ ಉಳ್ಸಾಕ್ ಅವ್ರು ಪ್ರಯತ್ನ ಮಾಡ್ತಾ ಇರ್ತಾರೆ ಅಂತ. ಇಂತ ಒಂದು ಶ್ರೇಷ್ಠವಾದಂತ ಕೊಡುಗೆಯನ್ನ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ನೀಡ್ತಾ ಇರ್ತಾನೆ ಗ್ರಾಮಕ್ಕೆ. ಹಾಗಾಗಿ ಇವತ್ತು ಯಾರಾದ್ರೂ ಇದರ ಆಧಾರಿತವಾಗಿ ನಾವು ನಾಯಕರಾಗ್ತೀವಿ, ಗ್ರಾಮ ಪಂಚಾಯತಿ ಚುನಾವಣೆಯನ್ನ ನಾವು ಎದುರಿಸ್ತೀವಿ ಅಂತೇಳಿ ಮುನ್ನೆಲೆಗೆ ಬಂದದ್ದೇ ಆದ್ರೆ ಖಂಡಿತವಾಗಿನೂ ಕೂಡ ಅಂತವ್ರಿಗೆ ಬಹಳ ಒಳ್ಳೆ ಭವಿಷ್ಯ ಇದೆ. ಮತ್ತು ಅಂತ ನಾಯಕರಿಗೆ ನಾವು ಮತ ನೀಡಿದಿವಿ ಅಂತಂದ್ರೆ ಮತ ನೀಡಿದವ್ರಿಗೂ ಕೂಡ ಒಳ್ಳೆ ಭವಿಷ್ಯ ಇರೋದು. ಆ ಒಂದು ಕಾರಣಕ್ಕಾಗಿ ಇಲ್ಲಿ ನಾವು ಯಾವುದೇ ರೀತಿಯ ದೂಷಣೆಯನ್ನ ಮಾಡೋದು ಅಥವಾ ಇನ್ನೊಬ್ಬರ ಮೇಲೆ ಅಪವಾದವನ್ನು ಹೊರಿಸೋದಕ್ಕಿಂತಲೂ ಇದು ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ. ಅಂದ್ರೆ ಮತ ನೀಡೋರ್ ಭವಿಷ್ಯನೂ ಅವ್ರ ಕೈಯಾಗದ, ಅದೇ ಮತ ಪಡೆಯೋರ್ ಭವಿಷ್ಯನೂ ಕೂಡ ಈ ಒಂದು ನಂದಿ ಮೇಲೆ ನಿಂತಿದೆ ಎನ್ನುವಂತ ಮಾತನ್ನ ಹೇಳ್ತಾ, ಹಾಗಾಗಿ ಮುಂದಿನ ಒಂದು ಗ್ರಾಮ ಪಂಚಾಯತಿಯ ಚುನಾವಣೆಯ ಮುಖ್ಯ ವಿಷಯ ಈ ನಂದಿ ಆಗ್ಲಿ, ಅಂದ್ರೆ ನಮ್ಮ ಗ್ರಾಮದ ಒಂದು ನಂದಿ ಸಂಪತ್ತನ್ನು 10 ಪಟ್ಟು ಹೆಚ್ಚಿಸ್ತೀವಿ ಅನ್ನುವಂತ ಒಂದು ಸಂಕಲ್ಪ ಪ್ರತಿಯೊಬ್ಬರದು ಆಗ್ಲಿ. ಆ ಮುಖಾಂತರ ಒಂದು ಗ್ರಾಮದ ಒಂದು ಅಭಿವೃದ್ಧಿ ಆಗ್ಲಿ. ಈ ರೀತಿ ಏನಾದ್ರೂ ಬಹು ಗ್ರಾಮಗಳಲ್ಲಿ ಈ ನಂದಿ ಆಧಾರಿತವಾಗಿನೇ ಗ್ರಾಮ ಪಂಚಾಯತಿ ಚುನಾವಣೆ ನಡೆದು ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಏನಾದ್ರೂ ಆಯ್ಕೆ ಆದದ್ದೇ ಆದ್ರೆ ಇದು ಒಂದು ರಾಜ್ಯಕ್ಕೆ ಶ್ರೇಷ್ಠವಾದಂತ ಒಂದು ಕೊಡುಗೆಯನ್ನ ನೀಡುತ್ತಾರೆ ಅನ್ನೋದು. ಈ ರೀತಿ ಒಂದು ಕೊಡುಗೆಯನ್ನು ನೀಡುವಂತಹ ಒಂದು ನಾಯಕರು ಒಂದು ರಾಜ್ಯದಲ್ಲಿ ಹೆಚ್ಚಿಗೆ ಆದ್ರು, ಅದೇ ರೀತಿ ಇತರ ರಾಜ್ಯದಲ್ಲಿ ಇನ್ನೂ ಹೆಚ್ಚಿಗೆ ಆದ್ರೆ ಅಂತಂದ್ರೆ ಈ ದೇಶಕ್ಕೆ ಅವರು ಒಳ್ಳೆಯ ಒಂದು ಕೊಡುಗೆಯನ್ನ ನೀಡುತ್ತಾರೆ ಅನ್ನೋದು. ಹಾಗಾಗಿ ಈ ಭಾರತ ದೇಶ ಏನಾದ್ರೂ ಜಗತ್ತಿಗೆ ವಿಶ್ವಗುರು ಆಗೋದು ಎದರ ಮೇಲೆ ನಿಂತಿದೆ ಅಂತಂದ್ರೆ ಈ ನಂದಿ ಸಂಪತ್ತಿನ ಮೇಲೆ ನಿಂತಿದೆ ಅನ್ನುವಂತ ಮಾತನ್ನ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.